ಓಂ ಶಾಂತಿ. ಬಾಬಾ ಮುರುಳಿಗಳಲ್ಲಿ ತಿಳಿಸ್ತಿರ್ತಾರೆ, ಮಕ್ಕಳೇ, ನೀವು ಧೈರ್ಯವನ್ನ ಇಟ್ಟರೆ ನಾನು ನಿಮಗೆ ಸಹಾಯವನ್ನ ಮಾಡ್ತೀನಿ. ಇದು ಬಾಬಾ ನಮಗೆ ಕೊಟ್ಟಿರುವಂತಹ, ಮಕ್ಕಳಿಗೆ ಕೊಟ್ಟಿರುವಂತಹ ವರದಾನನೂ ಕೂಡ. ಈ ದಿನ ನಾವು ಸಹಾಯ ಸಾಗರನಾಗಿರುವಂತಹ ತಂದೆ ಸಹಾಯ ಸಾಗರ ಆಗಿದ್ದಾರೆ. ನಮಗೆ ಸಹಾಯವನ್ನ ಮಾಡುವಂತಹ ಸಾಗರ ಅಂದ್ರೆ ಸಾಗರದಷ್ಟು ಸಹಾಯವನ್ನ ಮಾಡುವಂತಹ ತಂದೆ, ಅವರಿಂದ ಪದಮಗಳಷ್ಟು ಸಹಾಯವನ್ನ ತಗೊಳ್ಳುವಂತಹ ವಿಧಿ ಏನು? ಈ ಒಂದು ಟಾಪಿಕ್ ಬಗ್ಗೆ ಬಾಬ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ. ಆದಿಯಿಂದ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಧೈರ್ಯದ ಒಂದು ಆಧಾರದಿಂದಾನೇ ಬಾಬ್ದಾದಾರವರ ಸಹಾಯಕ್ಕೆ ಪಾತ್ರರಾಗಿದ್ದಾರೆ. ಆದಿಯಿಂದ ಇಲ್ಲಿವರೆಗೂ ಪ್ರತಿಯೊಂದು ಬ್ರಾಹ್ಮಣಾತ್ಮನೂ ಸಹ ಧೈರ್ಯದ ಒಂದು ಆಧಾರವಾಗಿಯೇ ತಂದೆಯ ಒಂದು ಸಹಾಯಕ್ಕೆ ಪಾತ್ರರಾಗಿದ್ದಾರೆ. ಅಂದ್ರೆ ಮಕ್ಕಳು ಧೈರ್ಯ ಇಟ್ಟರೆ ತಂದೆ ಸಹಾಯ ಮಾಡ್ತಾರೆ. ಹೇಳ್ತಾರಲ್ವಾ, ನೀವು ಧೈರ್ಯದ ಒಂದು ಹೆಜ್ಜೆ ಇಡಿ ಸಾಕು, ನಾನು ನಿಮಗೆ ಪದಮಗಳಷ್ಟು ಸಹಾಯವನ್ನು ನಾನು ನಿಮಗೆ ಮಾಡ್ತೀನಿ. ಒಂದು ಧೈರ್ಯದ ಹೆಜ್ಜೆ ಇಟ್ಟರೆ ಪದಮಗಳಷ್ಟು ಸಹಾಯವನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಾಬಾ ಈ ಒಂದು ವರದಾನವನ್ನು ಕೊಟ್ಟಿದ್ರೂ ಸಹ ಪುರುಷಾರ್ಥದಲ್ಲಿ ನಂಬರ್ ವಾರ್ ಆಗಿ ನಾವು ಮುಂದೆ ಹೋಗ್ತಿದ್ದೀವಿ. ಮಕ್ಕಳ ಕಡೆಯಿಂದ ಧೈರ್ಯದ ಒಂದು ಹೆಜ್ಜೆ ಮತ್ತೆ ತಂದೆಯ ಕಡೆಯಿಂದ ಪದಮಗಳ ಹೆಜ್ಜೆಯಷ್ಟು ಸಹಾಯ ಅನ್ನೋದು ಪ್ರತಿ ಮಕ್ಕಳಿಗೂ ಸಹ, ಅಂದ್ರೆ ಪ್ರತಿಯೊಂದು ಮಗುವಿಗೂ ಸಹ ಪ್ರಾಪ್ತಿಯಾಗತ್ತೆ. ಯಾಕೆ ಅಂದ್ರೆ ಇದು ಬಾಬ್ದಾದಾರವರ ಪ್ರತಿಜ್ಞೆ ಅಂತಾದ್ರೂ ನೀವು ಹೇಳ್ಬೋದು, ವಾರಸತ್ವ ಅಂತಾದ್ರೂ ಸಹ ನೀವು ಹೇಳ್ಬೋದು. ನೀವು ಒಂದು ಹೆಜ್ಜೆ ಧೈರ್ಯವನ್ನ ಇಟ್ಟರೆ ತಂದೆಯ ಕಡೆಯಿಂದ ಪದಮಗಳ ಹೆಜ್ಜೆಯಷ್ಟು ಸಹಾಯ ಅನ್ನೋದು ತಂದೆಯ ಕಡೆಯಿಂದ ಸಿಗುತ್ತೆ. ಪ್ರತಿಯೊಂದು ಮಗುವಿಗೂ ಸಹ, ಪ್ರತಿಯೊಂದು ಆತ್ಮಕ್ಕೂ ಸಹ. ಇದು ಬಾಬ್ದಾದಾರವರ ಪ್ರತಿಜ್ಞೆ ಮಕ್ಕಳಿಗೋಸ್ಕರ. ಇದು ವಾರಸತ್ವ ಅಂತಾದ್ರೂ ಸಹ ನಾವು ಹೇಳ್ಬೋದು. ಮಕ್ಕಳೆಲ್ಲರಿಗೋಸ್ಕರನೇ ಇರುವಂತಹದ್ದು ಇದು. ಮತ್ತೆ ಈ ಶ್ರೇಷ್ಠವಾದ ಸಹಜ ಪ್ರಾಪ್ತಿ ಕಾರಣವಾಗಿಯೇ 63 ಜನ್ಮಗಳ ನಿರ್ಬಲ ಆತ್ಮಗಳು ಶಕ್ತಿಶಾಲಿಯಾಗಿ ಮುಂದೆ ಹೋಗ್ತಿದ್ದಾರೆ. ಯಾವುದು ಶ್ರೇಷ್ಠವಾದ ಸಹಜ ಪ್ರಾಪ್ತಿ? ತಂದೆಯ ಸಹಾಯ, ಪದಮದ ಅಷ್ಟು ಸಹಾಯ. ಈ ಒಂದು ಶ್ರೇಷ್ಠವಾದ ಸಹಜ ಪ್ರಾಪ್ತಿ ಕಾರಣವಾಗಿಯೇ ನಾವು 63 ಜನ್ಮಗಳಿಂದ ನಾವು ನಿರ್ಬಲ ಆತ್ಮಗಳಾಗಿದ್ವಿ. ಈಗ ಶಕ್ತಿಶಾಲಿಯಾಗಿ ಮುಂದೆ ಹೋಗ್ತಾ ಇದ್ದೀವಿ ಬಾಬಾರವರ ಸಹಾಯದಿಂದಲೇ ತಾನೇ. ಬ್ರಾಹ್ಮಣ ಜನ್ಮ ತಗೊಂಡ ತಕ್ಷಣನೇ ಯಾವ ಧೈರ್ಯವನ್ನ ಧಾರಣೆ ಮಾಡಿದ್ವಿ? ನಾವು ಬ್ರಾಹ್ಮಣ ಜನ್ಮ ತಗೊಂಡ್ವಿ, ಶೂದ್ರರಿಂದ ಬ್ರಾಹ್ಮಣರಾದ್ವಿ. ಮೊದಲು ದೇಹ ಅಂತ ತಿಳಿದಿದ್ವಿ, ಈಗ ನಾವು ಆತ್ಮ ಅಂತ ತಿಳಿದಿದ್ದೀವಿ. ಆತ್ಮದ ತಂದೆ ಯಾರು ಎಲ್ಲವೂ ಸಹ ನಾವೀಗ ತಿಳಿದಿದ್ದೀವಿ. ದೇಹದ ಅಭಿಮಾನದಲ್ಲಿ ನಾವು 63 ಜನ್ಮದಿಂದ ಬಂದಿದ್ದೀವಿ. ಹಾಗಾಗಿ ನಿರ್ಬಲ ಆತ್ಮಗಳು ನಾವು. ಶಕ್ತಿ ಇಲ್ಲ ಅಲ್ವಾ? ಈಗ ನಾವು ಶಕ್ತಿಶಾಲಿಯಾಗಿ ಮುಂದೆ ಹೋಗ್ತಿದ್ದೀವಿ. ಬ್ರಾಹ್ಮಣ ಜನ್ಮ ತಗೊಂಡಿದ ತಕ್ಷಣನೇ ನಾವು ಯಾವ ಧೈರ್ಯವನ್ನ ನಾವು ಫಸ್ಟ್ ಧಾರಣೆ ಮಾಡಿದ್ವಿ? ಮೊದಲ ಧೈರ್ಯ ಯಾವುದು?
ಅಸಂಭವವನ್ನ ಸಂಭವ ಮಾಡಿ ತೋರಿಸುವಂತಹದ್ದು. ಅಂದ್ರೆ ಪವಿತ್ರತಾ ವಿಶೇಷತೆಯನ್ನ ಧಾರಣೆ ಮಾಡಿದ್ರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ನಾವು ಪವಿತ್ರವಾಗಿ ಆಗ್ಲೇಬೇಕು ಅಂತ ಧೈರ್ಯದಿಂದ ದೃಢ ಸಂಕಲ್ಪ ಮಾಡಿದ್ರಿ. ಮತ್ತೆ ಆತ್ಮಗಳಾದಂಥ ನೀವು ಆದಿಯಲ್ಲಿ ಪವಿತ್ರವಾಗಿ ಇದ್ದವರು ಅನೇಕ ಸಾರಿ ಪವಿತ್ರವಾಗಿ ಆದ್ರಿ, ಮತ್ತೆ ಆಗ್ತಾನೆ ಇರ್ತೀರಾ ಅಂತ ಹೇಳಿ ತಂದೆ ಪದಮಗಳಷ್ಟು ಸಹಾಯವನ್ನ ಕೊಟ್ಟಿದ್ದಾರೆ. ಇದು ಪವಿತ್ರತಾ ವಿಶೇಷತೆ ಏನಿದೆ ಇದನ್ನ ನಾವು ಮೊದಲು ಧಾರಣೆ ಮಾಡಿದ್ವಿ. ಅಂದ್ರೆ ಪವಿತ್ರತೆ ಅಂದ್ರೆ ನಾವು ಪವಿತ್ರವಾಗಿ ಆಗ್ಲೇಬೇಕು ಅನ್ನೋ ಧೈರ್ಯದಿಂದ ದೃಢ ಸಂಕಲ್ಪವನ್ನ ನಾವು ಮಾಡಿದ್ವಿ. ಆದಿಯಲ್ಲೂ ನಾವು ಪವಿತ್ರವಾಗಿದ್ವಿ, ಅನಾದಿಯಲ್ಲೂ ಸಹ ನಾವು ಪವಿತ್ರವಾಗಿದ್ವಿ ಅಲ್ವಾ. ಸತ್ಯಯುಗದಲ್ಲೂ ಅಷ್ಟೇ, ಪರಂಧಾಮದಲ್ಲೂ ಅಷ್ಟೇನೆ. ಅನೇಕ ಸಾರಿ ನಾವು ಪವಿತ್ರರಾಗಿದ್ವಿ, ಮತ್ತೆ ಆಗ್ತಾನೇ ಇರ್ತೀವಿ ಅಂತ ತಂದೆ ಪದಮಗಳಷ್ಟು ಸಹಾಯವನ್ನ ಕೊಟ್ಟಿದ್ದಾರೆ. ಇದು ಹೊಸ ವಿಷಯ ಏನಲ್ಲ. ಅನೇಕ ಸಾರಿ ಶ್ರೇಷ್ಠ ಸ್ಥಿತಿಯನ್ನ ಕೇವಲ ಮತ್ತೆ ರಿಪೀಟ್ ಮಾಡ್ತಿದ್ದೀರಾ. ಅನೇಕ ಸಾರಿಯ ಶ್ರೇಷ್ಠ ಸ್ಥಿತಿ. ಕಲ್ಪನೂ ನಾವು ಪವಿತ್ರ ಆಗ್ತೀವಲ್ಲ, ಕಲ್ಪದಲ್ಲೂ ನಾವು ಪವಿತ್ರ ಆತ್ಮಗಳೇ ಅಲ್ವಾ. ಮತ್ತೆ ಈ ಕಲ್ಪದಲ್ಲೂ ಅದು ರಿಪೀಟ್ ಆಗ್ತಿದೆ. ಈಗಲೂ ಕೂಡ ಪವಿತ್ರ ಆತ್ಮಗಳಾದಂಥ ನಿಮ್ಮ ಒಂದು ಭಕ್ತರು ನಿಮ್ಮ ಜಡಚಿತ್ರಗಳ ಮುಂದೆ ಪವಿತ್ರತಾ ಶಕ್ತಿಯನ್ನು ಬೇಡ್ತಾ ಇರ್ತಾರೆ ಅಲ್ವಾ. ಈಗಲೂ ಸಹ ನಿಮ್ಮ ಜಡಚಿತ್ರಗಳ ಮುಂದೆ ಹೋಗ್ತಾರೆ ಭಕ್ತರು. ನೀವು ಯಾಕಂದ್ರೆ ಪವಿತ್ರ ಆತ್ಮಗಳಲ್ವಾ, ಹೋಗಿ ಪವಿತ್ರತಾ ಶಕ್ತಿಯನ್ನ ಬೇಡ್ತಾ ಇರ್ತಾರೆ. ನಿಮ್ಮ ಪವಿತ್ರತೆಯ ಒಂದು ಹಾಡನ್ನ ಆಡ್ತಾ ಇರ್ತಾರೆ. ಹಾಗೆ ನಿಮ್ಮ ಪವಿತ್ರತೆಗೆ ಗುರ್ತಾಗಿ ಪ್ರತಿ ಪೂಜ್ಯ ಆತ್ಮ ಮೇಲೆ ಪ್ರಕಾಶತೆಯ ಒಂದು ಕಿರೀಟ ಇದೆ. ನೀವು ನೋಡಿ, ಯಾವುದೇ ಒಂದು ನೀವು ದೇವರ ಫೋಟೋವನ್ನ ನೋಡಿ, ಹಿಂದೆ ಪವಿತ್ರತೆಯ ಒಂದು ಪ್ರಕಾಶ ಇರುತ್ತೆ. ಅಂದ್ರೆ ಪ್ರಕಾಶತೆಯ ಒಂದು ಸರ್ಕಲ್ ಇರುತ್ತೆ, ಅದೇ ಪವಿತ್ರತೆಯ ಕಿರೀಟ ಆಗಿದೆ. ಈ ವಿಧವಾಗಿ ಸ್ಮೃತಿಯ ಮೂಲಕ ಸಮರ್ಥರಾಗಿ ಮಾಡಿದ್ರು. ಅಂದ್ರೆ ತಂದೆಯ ಸಹಾಯದ ಮೂಲಕ ನಾವು ನಿರ್ಬಲ ಆತ್ಮಗಳಿಂದ ಶಕ್ತಿಶಾಲಿ ಆಗ್ಬಿಟ್ವಿ ಅಲ್ವಾ. ಅಪವಿತ್ರರಾಗಿದ್ವಿ, ದೇಹಾಭಿಮಾನಿಗಳಾಗಿದ್ವಿ. ಈಗ ನಾವು ಆತ್ಮದ ಸ್ಮೃತಿಯಲ್ಲಿ ಬಂದಿದ್ದೀವಿ. ಪವಿತ್ರರು ಆಗ್ಲೇ ಬೇಕು ಅನ್ನೋ ದೃಢ ಸಂಕಲ್ಪವನ್ನು ಸಹ ನಾವು ಮಾಡಿದ್ದೀವಿ. ಈಗ ನಿರ್ಬಲ ಆತ್ಮಗಳಿಂದ ಶಕ್ತಿಶಾಲಿಯಾಗಲು ಸಹ ನಾವೀಗ ತಯಾರು ಆಗ್ತಿದ್ದೀವಿ, ಆಗಿದ್ದೀವಿನೂ ಸಹ. ಎಷ್ಟು ಶಕ್ತಿಶಾಲಿಯಾಗಿ ಆಗಿದ್ದೀರಾ ಅಂದ್ರೆ, ನಾವು ವಿಶ್ವವನ್ನ ಪಾವನವಾಗಿ ಮಾಡಿನೇ ತೋರಿಸ್ತೀವಿ ಅಂತ ವಿಶ್ವವನ್ನೇ ಚಾಲೆಂಜ್ ಮಾಡೋದಕ್ಕೆ ನಿಮಿತ್ತ ಆಗ್ಬಿಟ್ಟಿದ್ದೀರಾ ನೀವು. ನಾವು ಎಷ್ಟು ಶಕ್ತಿಶಾಲಿಯಾಗಿ ಅಂದ್ರೆ ನಮ್ಮ ಸಂಪೂರ್ಣ ಶಕ್ತಿಶಾಲಿ ಸ್ಥಿತಿ ಬರೋದು ಅಂತಿಮದಲ್ಲಿ. ಆದ್ರೂ ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಶಕ್ತಿಶಾಲಿ ಆಗಿದ್ದೀರಾ. ಎಷ್ಟರ ಮಟ್ಟಿಗೆ ಅಂದ್ರೆ, ನಾವು ವಿಶ್ವವನ್ನ ಪಾವನವಾಗಿ ಮಾಡೇ ತೋರಿಸ್ತೀವಿ ಅಂತ ವಿಶ್ವವನ್ನ ಚಾಲೆಂಜ್ ಮಾಡೋದಕ್ಕೆ ನಿಮಿತ್ತ ಆಗಿದ್ದೀರಾ. ಈಗ ವಿಶ್ವವನ್ನ ಪವಿತ್ರವಾಗಿ ಪಾವನವಾಗಿ ತಯಾರು ಮಾಡೋದಕ್ಕೆ ನಮ್ಮನ್ನೇ ತಾನೇ ನಿಮಿತ್ತ ಮಾಡಿದ್ದಾರೆ ಬಾಬಾ. ನಿರ್ಬಲರಿಂದ ಎಷ್ಟು ಶಕ್ತಿಶಾಲಿ ಆಗಿದ್ದೀರಾ ಅಂದ್ರೆ, ಪ್ರವೃತ್ತಿಯಲ್ಲಿ ಇರ್ತಾ ಪವಿತ್ರವಾಗಿ ಇರೋದು ಅಸಂಭವ ಅಂತ ದ್ವಾಪರ ಯುಗದ ಒಂದು ಪ್ರಸಿದ್ಧವಾದ ಋಷಿಗಳು, ಮುನಿಗಳು, ಮಹಾನ್ ಆತ್ಮಗಳು ಯಾವ ವಿಷಯವನ್ನಾದ್ರೆ ಖಂಡಿಸ್ತಾ ಬಂದ್ರೋ, ಮತ್ತೆ ಈ ಸಮಯ ಪ್ರಮಾಣವಾಗಿ ಸ್ವಯಂಗೂ ಕೂಡ ಕಠಿಣ ಅಂತ ಭಾವಿಸ್ತಿದ್ರೋ, ಆ ಪವಿತ್ರತೆಯನ್ನ ಇದಾದ್ರೆ ಆತ್ಮದ ಒಂದು ಅನಾದಿ ಆದಿ ನಿಜ ಸ್ವರೂಪ, ಇದ್ರಲ್ಲಿ ಕಷ್ಟ ಏನಿದೆ ಅಂತ ನೀವು ಅವರ ಎದುರುಗಡೆ ಸಹಜ ರೂಪದಲ್ಲಿ ವರ್ಣನೆ ಮಾಡ್ತೀರಾ. ನಿಜ ಅಲ್ವಾ. ದ್ವಾಪರ ಯುಗದಿಂದ ಋಷಿಗಳು, ಮುನಿಗಳು, ಮಹಾನಾತ್ಮರು ಎಲ್ಲರೂ ಸಹ ಹೇಳಿದ್ರು, ಪ್ರವೃತ್ತಿಯಲ್ಲಿ ಗೃಹಸ್ಥದಲ್ಲಿ ಇದ್ದು ಪವಿತ್ರರಾಗಿರುವಂತಹದ್ದು ಅಸಂಭವ ಅಂತ ಹೇಳ್ತಾ ಬಂದ್ರು, ಖಂಡಿಸ್ತಾನೆ ಬಂದ್ರು ಅವರು. ಈಗಲೂ ಸಹ
ಪ್ರತಿಯೊಬ್ಬರಿಗೂ ಕಷ್ಟ ಅಂತಾನೆ ಭಾವಿಸ್ತಾರೆ ಅಲ್ವಾ? ಈಗಲೂ ಸಹ ಮನೆಯಲ್ಲಿ ಗೃಹಸ್ಥದಲ್ಲಿ ಇದ್ಕೊಂಡು ಪವಿತ್ರರಾಗಿರೋದು ಕಷ್ಟ ಅಂತ ಈಗಲೂ ಸಹ ಭಾವಿಸ್ತಾರೆ ಹೊರಗಡೆ ಅಲ್ವಾ? ಆದ್ರೆ ನಾವು ಆ ಪವಿತ್ರತೆ ಅನ್ನುವಂತಹದ್ದು ಆತ್ಮಗಳಾದಂತಹ ನಮ್ಮ ಅನಾದಿ ಆದಿ ನಿಜ ಸ್ವರೂಪ. ಇದರಲ್ಲಿ ಕಷ್ಟ ಏನಿದೆ ಅಂತ ಅವರ ಎದುರುಗಡೆ ಸಹಜ ರೂಪದಲ್ಲಿ ನಾವೀಗ ವರ್ಣನೆ ಮಾಡ್ತೀವಿ ಅಲ್ವಾ? ಈಗ ನೋಡಿ ಎಷ್ಟೊಂದು ಮಂದಿ ಬಾಬಾರವ್ರ ಮಕ್ಕಳು ದಂಪತಿಗಳಿದ್ದಾರೆ, ಪವಿತ್ರರಾಗಿರ್ತಾ ಪವಿತ್ರ ಜೀವನವನ್ನ ನಡೆಸ್ತಾ ಎಷ್ಟೊಂದು ಮಂದಿ ಇದ್ದಾರೆ ಅಲ್ವಾ ಪ್ರಪಂಚದಲ್ಲಿ. ಮತ್ತೆ ಯಾರು ಋಷಿಗಳು ಮುನಿಗಳು ಮಹಾನಾತ್ಮಗಳು ಅಸಂಭವ ಅಂದ್ರೋ ಅದನ್ನ ಸಂಭವ ಮಾಡಿ ತೋರಿಸಿದರೆ ಯಾರು? ಬಾಬಾರವರ ಮಕ್ಕಳು. ಯಾಕಂದ್ರೆ ನಾವು ಆತ್ಮಗಳು, ಪರಮಾತ್ಮನ ಪವಿತ್ರ ಸಾಗರನ ಸಂತಾನರು. ನಮ್ಮ ಒಂದು ಆದಿ ಅನಾದಿ ಸಂಸ್ಕಾರ ಗುಣನೇ ನಿಜ ಸ್ವರೂಪನೇ ಪವಿತ್ರತೆ. ಆದ್ರೆ ಆ ಋಷಿ ಮುನಿಗಳಿಗೆ ಅದು ಗೊತ್ತಿರಲಿಲ್ಲ. ಈಗಲೂ ಲೌಕಿಕದಲ್ಲಿ ಅದೇ ರೀತಿನೇ ಹೇಳ್ತಾರೆ, ಕಷ್ಟ ಅಂತ. ಆದ್ರೆ ನಾವು ಅದನ್ನ ಅಸಂಭವವನ್ನ ಸಂಭವ ಮಾಡಿ ತೋರಿಸಿದೀವಿ ಅಂತ ಬಾಬಾ ನಮ್ಗೆ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಇದಕ್ಕೆ ಹೇಳ್ತಾರೆ ಬಾಬಾ, ಮಕ್ಕಳು ಧೈರ್ಯವನ್ನ ಇಟ್ರೆ ತಂದೆ ಸಹಾಯವನ್ನ ಮಾಡ್ತಾರೆ ಅಂತ. ಅಸಂಭವ ಅನ್ನುವಂತಹದ್ದು ಸಹಜ ಅಂತ ಅನುಭವ ಆಗೋಗಿದೆ ಅಲ್ವಾ ನಿಮ್ಗೆ? ಮತ್ತೆ ಆಗ್ತಾನೆ ಇದೆ ತಾನೆ? ಕೇಳ್ತಿದ್ದಾರೆ ಬಾಬಾ. ಅವರು ಎಷ್ಟು ಅಸಂಭವ ಅಂತ ಹೇಳ್ತಾರೋ ನೀವು ಅಷ್ಟು ಅತ್ಯಂತ ಈಸಿ ಸಹಜ ಅಂತ ನೀವು ಹೇಳ್ತೀರಾ ನೋಡಿ. ಲೌಕಿಕದವ್ರಿಗಾಗ್ಲಿ ಋಷಿಗಳಿಗಾಗ್ಲಿ ಋಷಿ ಮುನಿಗಳಿಗಾಗ್ಲಿ ಎಲ್ಲರಿಗೂ ಅಸಂಭವ ಅಂದ್ರು, ಕಷ್ಟ ಕಠಿಣ. ಯಾರೇ ನೋಡಿದ್ರು ಇದು ಕಠಿಣ. ಕುಟುಂಬದಲ್ಲಿದ್ದು ಸಂಸಾರಸ್ಥರಾಗಿ ಪವಿತ್ರವಾಗಿರೋದು ಅಸಂಭವ ಅಂತ. ಆದ್ರೆ ನೀವು ಅದು ಸಂಭವ, ಅದು ಕಷ್ಟ ಅಲ್ಲ, ಅದು ಸಹಜ ಅಂತ ನೀವು ಹೇಳ್ತೀರಾ. ಆದ್ದರಿಂದ ತಂದೆ ಜ್ಞಾನ ಶಕ್ತಿಯ ಒಂದು ಸಹಾಯ ಮತ್ತೆ ನೀವು ಮಾಡುವ ಸ್ಮೃತಿ, ಅದರ ಮೂಲಕ ಆತ್ಮಗಳಿಗೆ ತಮ್ಮ ಪಾವನ ಸ್ಥಿತಿಯನ್ನ ಅನುಭೂತಿ ಮಾಡುವಂತ ಶಕ್ತಿಯ ಒಂದು ಸಹಾಯವನ್ನ ಕೊಟ್ಟು ಪರಿವರ್ತನೆ ಮಾಡಿದ್ದಾರೆ. ತಂದೆಯ ಜ್ಞಾನದ ಶಕ್ತಿಯಿಂದ ಸಹಾಯ ಮಾಡಿದ್ದಾರೆ. ಜ್ಞಾನದ ಶಕ್ತಿ ನಮಗೆ ಕೊಟ್ಟಿದ್ದಾರೆ ತಾನೆ. ಮತ್ತೆ ನೆನಪು, ಬಾಬಾರವರ ಆತ್ಮಿಕ ಸ್ಮೃತಿ, ಬಾಬಾರವರ ಸ್ಮೃತಿ ಇದೇನ್ ಮಾಡುತ್ತೆ? ಪಾವನ ಸ್ಥಿತಿಯನ್ನ ಅನುಭೂತಿ ಮಾಡುವ ಶಕ್ತಿ ಸಿಗುತ್ತೆ ಸ್ಮೃತಿಯಿಂದ. ಜ್ಞಾನದ ಶಕ್ತಿಯಿಂದ ತಿಳುವಳಿಕೆ ಸಿಗುತ್ತೆ, ಸ್ಮೃತಿಯಿಂದ ಶಕ್ತಿ ಸಿಗುತ್ತೆ. ಆ ಪವಿತ್ರತೆಯನ್ನು ಅನುಭೂತಿ ಮಾಡುವ ಶಕ್ತಿ ಸಿಗುತ್ತೆ. ಇದು ಬಾಬಾನೇ ನಮಗೆ ಸಹಾಯದ ರೂಪದಲ್ಲಿ ಕೊಟ್ಟು ಪರಿವರ್ತನೆ ಮಾಡಿದ್ದಾರೆ. ಇದೇ ಮೊದಲ ಹೆಜ್ಜೆ ಹಾಕುವಂತಹ ಧೈರ್ಯಕ್ಕೆ ತಂದೆ ಮಾಡಿರುವಂತಹ ಪದಮಗಳಷ್ಟು ಸಹಾಯ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೊದಲು ಹೆಜ್ಜೆ ಹಾಕುವ ಧೈರ್ಯ, ಮೊದಲು ಹೆಜ್ಜೆ ಯಾವುದು? ಧೈರ್ಯದ ಹೆಜ್ಜೆ. ಇದಕ್ಕೆ ತಂದೆ ಮಾಡಿರುವಂತಹ ಪದಮದಷ್ಟು ಸಹಾಯ ಅಂತ ಬಾಬಾ ತಿಳಿಸ್ತಿದ್ದಾರೆ. ಹೊರಗಡೆ ಆ ಜ್ಞಾನ ಇಲ್ಲದೆ, ಬಾಬಾ ಇಲ್ಲದೆ ಪವಿತ್ರರಾಗಿರೋದು ಕಷ್ಟ ತಾನೆ. ನಾವು ನೋಡ್ತಿದ್ದೀವಿ ಸಹ ಪ್ರಪಂಚದಲ್ಲಿ ಕಷ್ಟ ಆಗುತ್ತೆ. ದ್ವಾಪರ ಯುಗದಿಂದ, ಈಗಲೇ ಅಲ್ಲ, ದ್ವಾಪರ ಯುಗದಿಂದಲೂ ಸಹ ಇದು ಕಷ್ಟ ಅಂತ ಹೇಳ್ತಾ ಬಂದ್ರು. ಈಗ ಎಷ್ಟೊಂದು ಮಂದಿ ಕುಮಾರಿಗಳಿರ್ಬೋದು, ಕುಮಾರರಿರ್ಬೋದು, ಅದರ್ ಕುಮಾರಿಗಳು ಇರ್ಬೋದು, ಮಾತೆಯರು ಅಲ್ವಾ, ಅಣ್ಣಂದಿರು ಅಕ್ಕಂದಿರು, ಎಷ್ಟೊಂದು ಮಂದಿ ದಂಪತಿಗಳು ಯುಗಲ್ಸ್ ಪವಿತ್ರವಾಗಿ ಪವಿತ್ರ ಜೀವನವನ್ನ ಎಷ್ಟು ಮಂದಿ ಆತ್ಮಗಳು ನಡೆಸ್ತಿದ್ದಾರೆ. ಈಗ
ಋಷಿ ಮುನಿಗಳಿಗೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಋಷಿ ಮುನಿಗಳೇ. ಅಂತಹದ್ದು ಬಾಬಾರವರ ಮಕ್ಕಳಿಗೆ ಸಾಧ್ಯ ಆಗಿದೆ, ಸಂಭವ ಆಗಿದೆ, ಈಸಿ ಆಗಿದೆ. ಅದು ಯಾರ ಸಹಾಯ? ಬಾಬಾರವರ ಸಹಾಯ. ಆದರೆ ಅವ್ರಿಗೆಲ್ಲ ಬಾಬಾರವರ ಸಹಾಯ ಸಿಗಲಿಲ್ಲ. ಈಗ ನಮಗೆ ಸಿಕ್ಕಿದೆ. ನಾವೀಗ ಏನ್ ಮಾಡ್ಬೇಕು? ಈಗ ಪವಿತ್ರವಾದ ಪ್ರಪಂಚವನ್ನ ತಯಾರು ಮಾಡಬೇಕು. ನಾವು ಪವಿತ್ರ ಆಗ್ಬೇಕು. ಅದಕ್ಕೋಸ್ಕರ ಮತ್ತೆ ನಾವು ಪವಿತ್ರ ಆಗ್ಬೇಕು ಅಂದ್ರೆ ಅದಕ್ಕೆ ಸಹಯೋಗ ಬಾಬಾರವರಿಂದಲೇ ಸಿಗ್ಬೇಕಲ್ವಾ? ಅದಕ್ಕೆ ಹೇಳ್ತಾರೆ, ಇದೇ ವಿಧವಾಗಿ ನೀವು ಮಾಯಾಜಿತರಾಗೋದಕ್ಕೂ, ಮಾಯೆ ಆದಿಯಿಂದ ಇಲ್ಲಿವರೆಗೂ ಎಷ್ಟೋ ರೂಪಗಳನ್ನ ಧಾರಣೆ ಮಾಡಿ ದಾಳಿ ಮಾಡೋದಕ್ಕೆ ನಿಮ್ಮ ಹತ್ರ ಬರ್ತಾನೇ ಇರುತ್ತೆ. ಒಂದೊಂದು ಸಾರಿ ರಾಯಲ್ ರೂಪದಲ್ಲಿ ಬರುತ್ತೆ, ಒಂದೊಂದು ಸಾರಿ ಪ್ರಸಿದ್ಧಿ ಪಡೆದಿರುವ ರೂಪದಲ್ಲಿ ಬರುತ್ತೆ, ಒಂದೊಂದು ಸಾರಿ ಗುಪ್ತ ರೂಪದಲ್ಲಿ ಬರುತ್ತೆ, ಮತ್ತೆ ಇನ್ನೊಂದು ಸಾರಿ ಆರ್ಟಿಫಿಷಿಯಲ್ ಈಶ್ವರಿಯ ರೂಪದಲ್ಲೂ ಕೂಡ ಬರುತ್ತೆ. ಮಾಯೆ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಸಹ ನಮಗೆ ಗೊತ್ತಿದೆ. 63 ಜನ್ಮಗಳು ಮಾಯೆಗೆ ಸಹಚರರಾಗಿದ್ವಿ ನಾವು ಅಲ್ವಾ? ಸಾಥಿಗಳಾಗಿದ್ವಿ, ಮಾಯೆಗೆ ಸಹಯೋಗ ಕೊಡ್ತಿದ್ವಿ. ಇಂತಹ ಪಕ್ಕ ಸಾಥಿಗಳನ್ನ ಬಿಟ್ಕೊಡೋದು ಕೂಡ ಮಾಯೆಗೆ ಕಷ್ಟ ಆಗತ್ತೆ. ಅರ್ಧ ಕಲ್ಪ ನಾವು ಮಾಯೆಗೆ ಸಹಯೋಗಿ ಆಗಿದ್ವಿ, ಅದರ ಜೊತೆನೆ ಜೀವನವನ್ನು ನಡೆಸಿದ್ವಿ, ಅದ್ರ ಜೊತೆಗೇನೆ ಇದ್ವಿ ನಾವು. ಈಗ ನಮ್ಮನ್ನ ಬಿಡಬೇಕು ಅನ್ನೋದಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ಏನ್ ಮಾಡುತ್ತದು? ವಿಧ ವಿಧವಾದ ರೂಪಗಳಲ್ಲಿ ದಾಳಿ ಮಾಡೋದಕ್ಕೆ ಮಾಯೆನೂ ಕೂಡ ಬಂಧಿತವಾಗಿದೆ. ಮತ್ತೆ ನೀವು ಇಲ್ಲಿ ದೃಢವಾಗಿದ್ದೀರಾ. ಇಷ್ಟೊಂದು ದಾಳಿ ಮಾಡ್ತಿದ್ರು ಸರಿನೆ, ಧೈರ್ಯ ಇರುವಂತಹ ಮಕ್ಕಳು ಯಾರಾದ್ರೆ ತಂದೆಯಿಂದ ಪದಮಗಳಷ್ಟು ಸಹಾಯಕ್ಕೆ ಪಾತ್ರರಾಗಿದ್ದಾರೋ ಅವರು ಸಹಾಯ ಕಾರಣವಾಗಿ, ತಂದೆ ಸಹಾಯ ಕಾರಣವಾಗಿ ಮಾಯೆ ಮಾಡುವ ದಾಳಿಯನ್ನ ಏನಂತಾರೆ? ನಿನ್ನ ಕೆಲಸ ಏನು? ಬರೋದು. ನಮ್ಮ ಕೆಲಸ ಏನು? ನಿನ್ನ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಚಾಲೆಂಜ್ ಮಾಡ್ತಾರ. ಚಾಲೆಂಜು ಮಾಡ್ತೀರ ನೀವು ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ? ನಾವು ಅರ್ಧಕಲ್ಪ ದೇಹಾಭಿಮಾನಿಗಳಾಗಿ ದೇಹದ ಸಂಬಂಧಗಳು, ಪದಾರ್ಥಗಳು, ವೈಭವಗಳು, ಬರೀ ಮಾಯೆ ಒಂದು ವಶನೇ, ವಿಕಾರಗಳಲ್ಲೇ ಇದ್ವಿ. ಈಗ ಅದಕ್ಕೆ ಸಹಯೋಗಿ ಆಗಿದ್ದ ನಾವು ಈಗ ನಾವು ಅದು ನಮ್ಮನ್ನ ಬಿಟ್ಟುಕೊಡ್ಬೇಕು ಅನ್ನೋದು ಕಷ್ಟ. ಅದಕ್ಕೆ ಅನೇಕ ರೂಪಗಳಲ್ಲಿ ಬಂದು ದಾಳಿ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ನಾವು ಎಷ್ಟೇ ಅದು ಮಾಯೆ ದಾಳಿ ಮಾಡಿದ್ರು ಸಹ ಧೈರ್ಯ ನಾವಿಳ್ತೀವಿ ಅಂದ್ರೆ ಬಾಬಾ ಸಹಾಯ ಮಾಡ್ತಾರೆ. ಆ ಸಹಾಯದ ಕಾರಣವಾಗಿನೇ ಮಾಯೆ ಮಾಡೋ ದಾಳಿಯನ್ನ ನಾವು ಎದುರಿಸ್ತೀವಿ. ನಿನ್ನ ಕೆಲಸ ಬರುವಂಥದ್ದು, ನಮ್ಮ ಕೆಲಸ ಏನು? ನಿನ್ನ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಚಾಲೆಂಜ್ ಮಾಡ್ತೀವಿ ನಾವು. ದಾಳಿಯನ್ನ ಆಟವಾಗಿ ಭಾವಿಸ್ತೀವಿ ಅಂತ ಹೇಳ್ತಿದ್ದಾರೆ ಬಾಬಾ. ಇದೆಲ್ಲ ಇದೆಯಾ ನಮ್ಮಲ್ಲಿ? ಚೆಕ್ ಮಾಡ್ಕೋಬೇಕು ನಾವು, ಇದೆಲ್ಲ ನಾವು ಮಾಡ್ತಿದೀವ ಅಂತ. ಮಾಯೆಯ ಒಂದು ಸಿಂಹದ ಒಂದು ರೂಪವನ್ನ ಇರುವೆಯಾಗಿ ಭಾವಿಸ್ತೀರ ಅಲ್ವಾ? ಮಾಯೆ ಸಿಂಹ ರೂಪದಲ್ಲಿ ಬರುತ್ತೆ. ಅದು ನಿಮಗೆ ಯಾವ ತರ ಕಾಣುತ್ತೆ? ಇರುವೆ ತರ ಕಾಣುತ್ತೆ. ಯಾಕೆಂದ್ರೆ ಈಗಿನ ಮಾಯೆಯ ರಾಜ್ಯ ಸಮಾಪ್ತಿ ಆಗ್ತಾ ಇದೆ. ಮತ್ತೆ ಅನೇಕ ಸಾರಿ ಅಂದ್ರೆ ಈಗ ಇರುವಂತಹ ಮಾಯೆ ಏನಾಗುತ್ತೆ? ಮಾಯೆಯ ರಾಜ್ಯ ಸಮಾಪ್ತಿ ಆಗುತ್ತಲ್ವಾ? ಮತ್ತೆ ಅನೇಕ ಸಾರಿ ವಿಜಯ ಆತ್ಮಗಳಾಗಿರುವ ನಮ್ಮ ವಿಜಯ 100% ಫಿಕ್ಸ್ ಅನ್ನೋದು ಸಹ ನಮಗೆ ಗೊತ್ತಿದೆ ಅನ್ನೋದು ಸಹ ಬಾಬಾ ತಿಳಿಸ್ತಿದ್ದಾರೆ. ಈಗ ಏನಾಗತ್ತೆ? ಮಾಯೆ ಇವಾಗ ಹೊರಟೋದ್ರೆ ಬರ್ತಾ ಇದೆ, ಈಗ ಹೊರಟೋದ್ರೆ ಅರ್ಧ ಕಲ್ಪ ನಮ್ಮ ಹತ್ರ ಸುಳಿಯೋದೇ ಇಲ್ಲ. ನಿಜ ತಾನೆ? ಅದು ನಮ್ಮ ಹತ್ರ ಸುಳಿಯೋದೇ ಇಲ್ಲ. ಈಗ ಅದು ಸಿಂಹ ರೂಪವನ್ನ ಧಾರಣೆ ಮಾಡ್ಕೊಂಡು ಬರುತ್ತೆ. ಆದ್ರೆ ನಮಗೇನ್ ಅನ್ಸುತ್ತೆ? ಇರುವೆ ತರ ಅನುಭವ ಆಗತ್ತೆ. ಈಗ ಏನಿದ್ರು ಮಾಯಾ ರಾಜ್ಯ ಸಮಾಪ್ತಿ ಆಗೋಗ್ಬಿಡತ್ತೆ. ಮಾಯೆ ಮೇಲೆ ಅನೇಕ ಸಾರಿ ನಾವು ವಿಜಯವನ್ನ ಪಡ್ಕೊಂಡು ವಿಜಯ ಆತ್ಮಗಳಾಗಿದ್ದೀವಿ. ನಮ್ಮ ವಿಜಯ
ಕಲ್ಪಕ್ಕೂ 100% ಫಿಕ್ಸು ಅನ್ನೋದು ಸಹ ನಿಮಗೆ ಗೊತ್ತಿದೆ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈ ಫಿಕ್ಸ್ ಆಗಿದೆ ಅನ್ನೋ ನಶೆ ತಂದೆಯಿಂದ ಪದಮಗಳಷ್ಟು ಸಹಾಯದ ಒಂದು ಅಧಿಕಾರವನ್ನ ಪ್ರಾಪ್ತಿ ಮಾಡಿಸುತ್ತೆ. ಅದಕ್ಕೆ ಬಾಬಾ ಹೇಳ್ತಾರಲ್ಲ, ನೀವು ವಿಜಯಿ ರತ್ನಗಳು, ಕಲ್ಪದ ವಿಜಯ ರತ್ನಗಳು, ಕಲ್ಪಕ್ಕೂ ನಿಮಗೆ ವಿಜಯ ಅನ್ನುವಂಥದ್ದು ಪ್ರಾಪ್ತಿಯಾಗಿದೆ. ಇದು ಕಲ್ಪದ ವಿಜಯ ನಿಮಗೆ ಸಿಗುತ್ತೆ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದೆ. ಬಾಬಾ ಹೇಳಿದಾರಲ್ವಾ ಇದು. ಮತ್ತೆ ಈ ಒಂದು ಸ್ಮೃತಿ ನಮಗಿದೆ ಅಂದ್ರೆ, ಈ ಫಿಕ್ಸ್ ಆಗಿದೆ ಅನ್ನೋದಿದೆ ಅಂದ್ರೆ, ಬಾಬಾರವರಿಂದ ನಮಗೆ ಪದಮಗಳಷ್ಟು ಸಹಾಯದ ಒಂದು ಅಧಿಕಾರವನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ಬಹುದು. ಆದ್ದರಿಂದ ಎಲ್ಲಾದ ಧೈರ್ಯವನ್ನ ಇಡುವಂತ ಮಕ್ಕಳಿಗೆ, ಅಂದ್ರೆ ಧೈರ್ಯವನ್ನ ಇಡುವಂತ ಮಕ್ಕಳಿಗೆ ಸರ್ವಶಕ್ತಿವಂತನಾದಂತ ತಂದೆ ಸಹಾಯ ಮಾಡ್ತಾರೋ, ಅಲ್ಲಿ ಅಸಂಭವವನ್ನ ಸಂಭವ ಮಾಡೋದು ಮತ್ತೆ ಮಾಯೆಯನ್ನ, ವಿಶ್ವವನ್ನ ಚಾಲೆಂಜ್ ಮಾಡೋದು ದೊಡ್ಡ ವಿಷಯ ಏನೂ ಅಲ್ಲ ಅಲ್ವಾ. ನಮ್ಮ ಜೊತೆ ಯಾರಿದ್ದಾರೆ? ಸರ್ವಶಕ್ತಿವಂತ ಇದ್ದಾರೆ. ಅಸಂಭವವು ಸಹ ಸಂಭವವನ್ನಾಗಿ ಮಾಡಿಬಿಡ್ತಾರೆ. ಅಸಂಭವ ಸಂಭವ ಆಗ್ಬಿಡತ್ತೆ, ಅಸಾಧ್ಯ ಸಾಧ್ಯ ಆಗ್ಬಿಡತ್ತೆ. ಅವರ ಒಂದು ಸಹಾಯ ನಮಗೆ ಸಿಗ್ತಿದೆ ಅಲ್ವಾ. ಅದರಿಂದ ಮಾಯೆ ಮತ್ತೆ ವಿಶ್ವವನ್ನ ಚಾಲೆಂಜ್ ಮಾಡೋದೇನು ದೊಡ್ಡ ವಿಷಯ ಏನಲ್ಲ. ಈ ತರ ಭಾವಿಸ್ತೀರಾ ಅಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. ನಾವು ಧೈರ್ಯ ಇಡುತ್ತೀವಿ ಅಂದ್ರೆ ಬಾಬಾ ಪದಮಗಳಷ್ಟು ನಮಗೆ, ಪದಮಗಳ ಒಂದೇ ಹೆಜ್ಜೆ ನಾವು ಧೈರ್ಯ ಇಡುವಂಥದ್ದು, ಆದ್ರೆ ಪದಮಗಳಷ್ಟು ಹೆಜ್ಜೆಯ ಸಹಾಯವನ್ನ ನಮಗೆ ಬಾಬಾ ಕೊಡುತ್ತಾರೆ. ಮತ್ತೆ ಅಸಂಭವ ಸಂಭವ ಆಗಲ್ವಾ. ಇದ್ರಲ್ಲೇ ನಾವು ಫೇಲ್ ಆಗ್ತಿರುವಂಥದ್ದು. ಧೈರ್ಯ ಇಡೋದಕ್ಕೆ ಹೋಗೋದಿಲ್ಲ ನಾವು. ಏನಾಗುತ್ತೋ, ಏನು ಆಗುತ್ತೋ ಆಗಲ್ವೋ ಸಂಶಯದಲ್ಲಿ ಬರ್ತೀವಿ. ಯಾಕೆ, ಏನು, ಇದರಲ್ಲೆಲ್ಲ ಬಂದ್ಬಿಡ್ತೀವಿ ನಾವು. ಬಾಬಾ ಸರ್ವಶಕ್ತಿವಂತನ ಮುಂದೆ ಯಾವುದು ಸಾಧ್ಯ ಇಲ್ಲ. ನಂಬರ್ ವಾರ್ ಧೈರ್ಯ ಇಡ್ತಾರೆ ಅಂದ್ರೆ ನಂಬರ್ ವಾರೇ ಸಹಾಯ ಸಿಗುತ್ತೆ. 100% ಧೈರ್ಯ ಇಡ್ತಾರೆ ಅಂದ್ರೆ 100% ಸಿಗುತ್ತೆ. ಪದಮದಷ್ಟು ಧೈರ್ಯ ಇಡ್ತಾರೆ ಅಂದ್ರೆ ಪದಮದಷ್ಟೇ ಬಾಬಾರವರಿಂದ ಸಹಯೋಗ ಸಿಗುತ್ತೆ. ಇಲ್ಲಿ ಧೈರ್ಯದ ಮೇಲೆ ಆಧಾರವಾಗಿದೆ ಎಲ್ಲನೂ ಸಹ. ಧೈರ್ಯ ಇಡಬೇಕು ನಮಗೆ. ಬಾಬಾ ಅಂದ್ರೆ ಶ್ರೀಮತದ ಮೇಲೆ ನಡೀತಾ ಧೈರ್ಯವನ್ನ ಇಡಬೇಕು ನಾವು. ಆದಿಯಿಂದ ಇಲ್ಲಿವರೆಗೂ ಮಕ್ಕಳು ಪ್ರತಿಯೊಬ್ಬರು ಧೈರ್ಯದ ಆಧಾರವಾಗಿನೇ ಸಹಾಯಕ್ಕೆ ಪಾತ್ರರಾಗಿ ಎಲ್ಲಿವರೆಗೂ ಸಹಜ ಪುರುಷಾರ್ಥವನ್ನ ಮಾಡ್ತಾ ಮುಂದೆ ಹೋದ್ರು, ಎಲ್ಲಿವರೆಗೂ ಸೇರ್ಕೊಂಡ್ರು ಅನ್ನೋ ರಿಸಲ್ಟ್ ಅನ್ನ ಬಾಪ್ ದಾದಾ ನೋಡ್ತಿದ್ದಾರೆ. ಮತ್ತೆ ಏನ್ ನೋಡಿದ್ರು? ತಂದೆ ಸಹಾಯ ಅಂದ್ರೆ ದಾತ ಕೊಡುವಂತಹ ದಾನ, ವರದಾತ ಕೊಡುವಂತಹ ವರದಾನಗಳು ಸಾಗರ ಸಮಾನವಾಗಿದ್ದಾವೆ. ತಂದೆಯ ಸಹಾಯ ಅಂದ್ರೆ ಏನು ನೋಡಿ. ಸಹಾಯ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ. ಯಾವ ರೀತಿ ಇರುತ್ತೆ? ದಾತ ಕೊಡುವಂತಹ ದಾನ, ವರದಾತ ಕೊಡುವಂತಹ ವರದಾನಗಳು ಸಾಗರ ಸಮಾನವಾಗಿದ್ದಾವೆ. ಆದ್ರೆ ಸಾಗರನಿಂದ ತಗೊಳ್ಳುವಂತಹ ಮಕ್ಕಳಲ್ಲಿ ಕೆಲವು ಮಂದಿ ಸಾಗರ ಸಮಾನವಾಗಿ ಭರ್ಪೂರಾಗಿ ಇತರರನ್ನೂ ಕೂಡ ಆ ತರ ತಯಾರು ಮಾಡ್ತಿದ್ದಾರೆ. ಮತ್ತೆ ಕೆಲವು ಮಕ್ಕಳು ಸಹಾಯದ ಒಂದು ವಿಧಿಯ ಬಗ್ಗೆ ಗೊತ್ತಿಲ್ಲದೆ ಸಹಾಯವನ್ನ ತಗೊಳ್ಳೋದಕ್ಕೆ ಬದಲಾಗಿ ತಮ್ಮ ಶ್ರಮದಿಂದನೇ ಆವಾಗವಾಗ ಏನ್ ಮಾಡ್ತಾರೆ, ತೀವ್ರಗತಿ ಆವಾಗವಾಗ ನಿರಾಶೆ ಪಡುವಂತಹ ಆಟದಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಕೆಳಗಡೆ ಮೇಲ್ಗಡೆ ಆಗ್ತಾ ಇರ್ತಾರೆ. ಏನ್ ಮಾಡ್ತಾರೆ, ಸಹಾಯ ಕೊಡುವಂತ ಸಾಗರನಿಂದ ಸಹಾಯ ತಗೊಳ್ಳುವಂತ ಮಕ್ಕಳಲ್ಲಿ ಕೆಲವು ಮಂದಿ ಮಕ್ಕಳು ಯಾವ ರೀತಿ ಇದ್ದಾರೆ ಅಂದ್ರೆ, ಬಾಬಾ ಸಾಗರ ಅಂದ್ರೆ ಅವರು ಸಹ ಸಹಾಯ ತಗೊಳ್ಳೋದ್ರಲ್ಲೂ ಸಾಗರ ಆಗಿ ಭರ್ಪೂರಾಗಿ ಇತರರನ್ನೂ ಕೂಡ ಆತರ ತಯಾರು ಮಾಡ್ತಿದ್ದಾರೆ. ಅಂದ್ರೆ ತಂದೆಯ ಹತ್ರ ಸಾಗರದ ಸಮಾನ ಸಹಾಯ ತಗೊಳ್ಳೋದಕ್ಕೆ
ಇತರರನ್ನು ಸಹ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ಕೆಲವು ಮಂದಿ ಮಕ್ಕಳು ಸಹಾಯ ತಗೊಳ್ಳುವಂತ ವಿಧಿ ಬಗ್ಗೆನೇ ಗೊತ್ತಿಲ್ಲದೆ ಸಹಾಯವನ್ನು ತಗೊಳ್ಳೋದಕ್ಕೆ ಬದಲಾಗಿ ತಮ್ಮ ಶ್ರಮದಿಂದನೇ ಅವಾಗವಾಗ ಶ್ರಮ ಪಡ್ತಾರೆ. ಅಂದ್ರೆ ಏನು ಅಂದ್ರೆ ಸದಾ ನಿರಂತರ ಇರೋದಿಲ್ಲ ಅಲ್ವಾ, ಅಲ್ಲಿ ನಿರಂತರ ಇರೋದಿಲ್ಲ, ಯಾವುದೇ ಆದ್ರೂ ನಿರಂತರ ಇರೋದಿಲ್ಲ. ನಮ್ಮ ಶ್ರಮ ಅಂದ್ರೆ ಅವಾಗವಾಗ ತೀವ್ರಗತಿ ಇರುತ್ತೆ, ಅವಾಗವಾಗ ನಿರಾಶೆ ಇರುತ್ತೆ. ಈ ಒಂದು ಆಟ ನಡೀತಿರುತ್ತೆ. ಮತ್ತೆ ಕೆಲವೊಂದು ಅಂದ್ರೆ ಕೆಲವು ಮಕ್ಕಳು ಅವಾಗವಾಗ ಸಹಾಯ ತಗೊಳ್ತಾರೆ, ಅವಾಗವಾಗ ಕಷ್ಟಪಡ್ತಾರೆ. ಈ ತರ ಮಕ್ಕಳು ಇದ್ದಾರೆ, ನನ್ನ ಮಕ್ಕಳು ಅಂತಿದ್ದಾರೆ. ತುಂಬಾ ಸಮಯ ಸಹಾಯ ಕೂಡ ಇದೆ, ತುಂಬಾ ಸಮಯದ ಸಹಾಯ ಕೂಡ ಇದೆ. ಆದ್ರೆ ಅಲ್ಲಲ್ಲಿ ನಿರ್ಲಕ್ಷ್ಯ ಇರುವ ಕಾರಣವಾಗಿ ಸಹಾಯದ ಒಂದು ವಿಧಿಯನ್ನ ಸಮಯಕ್ಕೆ ಮರ್ತು ಹೋಗ್ಬಿಡ್ತಾರೆ. ತುಂಬಾ ಸಮಯದ ಒಂದು ಸಹಾಯನೂ ಕೂಡ ಇದೆ ಅಂತೆ. ಆದ್ರೆ ಅಲ್ಲಲ್ಲಿ ಏನ್ ಮಾಡ್ಬಿಡ್ತಾರೆ, ಅವಾಗವಾಗ ನಿರ್ಲಕ್ಷ್ಯ ಇರೋ ಕಾರಣ, ಕೇರ್ಲೆಸ್ ಮಾಡೋ ಕಾರಣ ಬಾಬಾರವರ ಒಂದು ಸಹಾಯದ ವಿಧಿಯನ್ನ ಸಮಯಕ್ಕೆ ಮರ್ತು ಹೋಗ್ಬಿಡ್ತಾರೆ. ಮತ್ತೆ ಧೈರ್ಯವನ್ನ ಇಡೋದಕ್ಕೆ ಬದಲಾಗಿ ಆ ನಿರ್ಲಕ್ಷ್ಯ ಇರೋ ಕಾರಣವಾಗಿ ಅಭಿಮಾನದಲ್ಲಿ ಬಂದ್ಬಿಡ್ತಾರೆ. ನಾವಾದ್ರೆ ಬಿಡು ಸದಾ ಪವಿತ್ರವಾಗಿನೇ ಇದೀವಿ, ಬಾಬಾ ನಮಗಲ್ದೆ ಇನ್ಯಾರು ಸಹಾಯ ಮಾಡ್ತಾರೆ, ಬಾಬಾ ನಮಗ್ ಸಹಾಯ ಮಾಡೋದಕ್ಕೆ ಬಂಧಿತರಾಗಿದ್ದಾರೆ ಅಂತ ನಿರ್ಲಕ್ಷ್ಯದಲ್ಲಿ ಇರ್ತಾರಂತೆ. ಈ ತರ ನಾವೆಲ್ಲ ಮಾತಾಡ್ತಿದೀವ? ಯಾವ ರೀತಿ ಇರ್ತೀವಿ ನಾವು? ಅಭಿಮಾನ ನಿರ್ಲಕ್ಷ್ಯ ಇರೋ ಕಾರಣ ನಾವು ಅಭಿಮಾನದಲ್ಲಿ ಬಂದ್ಬಿಡ್ತೀವಿ. ಯಾವ ಅಭಿಮಾನ ಇರುತ್ತೆ ಅಲ್ಲಿ? ನಾವಾದ್ರೆ ಬಾಬಾರವ್ರ ಮಕ್ಕಳಲ್ಲ, ಸದಾ ಪವಿತ್ರವಾಗಿನೇ ಇದೀವಿ ನಾವು. ಬಾಬಾ ನಮಗಲ್ದೆ ಇನ್ಯಾರು ಸಹಾಯ ಮಾಡ್ತಾರೆ, ನಮಗ್ ಸಹಾಯ ಮಾಡೋದಕ್ಕೆ ಬಾಬಾ ಬಂಧಿತರಾಗಿದ್ದಾರೆ ಅಂತ ಈ ಅಭಿಮಾನದಲ್ಲಿ ಬಂದ್ಬಿಡ್ತಾರೆ, ನಿರ್ಲಕ್ಷ್ಯ ಇರೋ ಕಾರಣವಾಗಿ. ಈ ಅಭಿಮಾನ ಕಾರಣವಾಗಿ ಧೈರ್ಯದಿಂದ ಸಹಾಯವನ್ನು ತಗೊಳ್ಳುವಂತ ವಿಧಿಯನ್ನ ಮರ್ತೋಗ್ಬಿಡ್ತಾರೆ. ಈ ಅಭಿಮಾನ ಇರೋದ್ರಿಂದಲೇ ಏನ್ ಮಾಡ್ಬಿಡ್ತಾರೆ, ಧೈರ್ಯದಿಂದ ಸಹಾಯವನ್ನು ತಗೊಳ್ಳುವ ವಿಧಿಯನ್ನ ಮರ್ತು ಹೋಗ್ಬಿಡ್ತಾರೆ. ನಿರ್ಲಕ್ಷ್ಯದಿಂದ ಕೂಡಿರುವ ಅಭಿಮಾನ ಮತ್ತೆ ಸ್ವಯಂಗೆ ಅಟೆನ್ಷನ್ ಕೊಡುವಂತಹ ಅಂದ್ರೆ ಕೊಟ್ಕೊಳ್ಳುವಂತ ಅಭಿಮಾನ ಸಹಾಯದಿಂದ ವಂಚಿತರನ್ನಾಗಿ ಮಾಡ್ಬಿಡತ್ತೆ. ನಿರ್ಲಕ್ಷ್ಯದಿಂದ ಕೂಡಿರೋ ಅಭಿಮಾನ ಇರ್ಬೋದು, ಸ್ವಯಂಗೆ ಅಟೆನ್ಷನ್ ಕೊಟ್ಕೊಳ್ಳೋ ಅಭಿಮಾನ ಇರ್ಬೋದು. ಅದೇನ್ ಮಾಡ್ಬಿಡುತ್ತೆ, ಬಾಬಾ ಕೊಡುವಂತ ಸಹಾಯದಿಂದ ವಂಚಿತರನ್ನಾಗಿ ಮಾಡ್ಬಿಡುತ್ತೆ. ಇವಾಗಾದ್ರೆ ತುಂಬಾ ಯೋಗ ಮಾಡ್ಬಿಟ್ಟಿದೀವಿ ನಾವು, ಜ್ಞಾನಿ ಆತ್ಮಗಳಾಗಿ ಕೂಡ ಆಗ್ಬಿಟ್ಟಿದೀವಿ. ಈಗ ನಾವು ಯೋಗಿ ಆತ್ಮಗಳಾಗೂ ಕೂಡ ಆಗ್ಬಿಟ್ಟಿದೀವಿ. ನಾವು ತುಂಬಾ ಹೆಸರಿರುವಂತ ಸೇವಾದಾರಿಗಳಾಗ್ಬಿಟ್ಟಿದೀವಿ. ನಾವು ಸೆಂಟರ್ ಇನ್ಚಾರ್ಜ್ಗಳಾಗ್ಬಿಟ್ಟಿದೀವಿ. ನಾವು ಸೇವಾ ರಾಜಧಾನಿ ಕೂಡ ತಯಾರಾಗ್ಬಿಟ್ಟಿದೆ, ಸೇವಾ ಸ್ಥಾನನೂ ತಯಾರಾಗ್ಬಿಟ್ಟಿದೆ. ಪ್ರಕೃತಿ ಕೂಡ ನಮಗೆ ಸೇವೆಗೆ ಯೋಗ್ಯವಾಗಿ ಆಗೋಗ್ಬಿಟ್ಟಿದೆ. ಪ್ರಶಾಂತವಾದ ಜೀವನವನ್ನು ನಡೆಸ್ತಿದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಇದು ಅಟೆನ್ಷನ್ ಇಡೋದ್ರಲ್ಲಿ ನಿರ್ಲಕ್ಷ್ಯ ಅಂತ ಹೇಳ್ತಿದ್ದಾರೆ. ಇದ್ಯಾವುದು? ಅಟೆನ್ಷನ್ ಇಡೋದ್ರಲ್ಲಿ ನಿರ್ಲಕ್ಷ್ಯ ಅಂತ ಹೇಳ್ತಿದ್ದಾರೆ. ಈ ತರ ಎಲ್ಲ ಅಭಿಮಾನ ನಮಗೆ ಬಂದ್ಬಿಡತ್ತೆ ಅಂತ ಹೇಳ್ತಿದ್ದಾರೆ. ನಾವು ತುಂಬಾ ಯೋಗ ಮಾಡ್ಬಿಟ್ಟಿದೀವಿ, ಜ್ಞಾನಿ ಆತ್ಮಗಳು, ನಾವು ಯೋಗಿ ಆತ್ಮಗಳು, ತುಂಬಾ ಹೆಸರಿರುವಂತ ಸೇವಾದಾರಿಗಳು. ನಾವು ಇಷ್ಟೊಂದು ಸೆಂಟರ್ಗಳು ನಾವು ಇನ್ಚಾರ್ಜ್ ಆಗ್ಬಿಟ್ಟಿದೀವಿ. ಸೇವಾ ಸ್ಥಾನಗಳು, ಸೇವಾ ರಾಜಧಾನಿ ಕೂಡ ತಯಾರಾಗೋಗ್ಬಿಟ್ಟಿದೆ. ಪ್ರಕೃತಿ ಕೂಡ ನಮಗೆ ಸಹಯೋಗ ಕೊಡ್ತಾ ಇದೆ. ಪ್ರಶಾಂತವಾದ ಜೀವನವನ್ನು ನಡೆಸ್ತಿದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಇದು ಅಟೆನ್ಷನ್ ಇಡೋದ್ರ ನಿರ್ಲಕ್ಷ್ಯ. ಅದಕ್ಕೆ ಎಲ್ಲಿವರೆಗಾದ್ರೆ ಬದುಕಿರ್ತಿರೋ ಅಲ್ಲಿವರೆಗೂ ಓದಬೇಕು, ಮತ್ತೆ ಸಂಪೂರ್ಣವಾಗಿ ಆಗೋದ್ರ ಬಗ್ಗೆ ಅಟೆನ್ಷನ್ನು ಸಹ ಇಡಬೇಕು ಅಂತ ಹೇಳ್ತಿದ್ದಾರೆ. ನಾವು ಎಲ್ಲಿವರೆಗೂ ಶರೀರದಲ್ಲಿ ಇರ್ತೀವಿ ಆತ್ಮಗಳು, ಅಲ್ಲಿವರೆಗೂ ಈ ವಿದ್ಯೆಯನ್ನ ಭಗವಂತನ ಮೂಲಕ ಓದಬೇಕು, ಮತ್ತೆ ಸಂಪೂರ್ಣವಾಗಿ ಆಗೋದ್ರ ಬಗ್ಗೆ ಅಟೆನ್ಷನ್ನು ಕೊಡ್ಬೇಕಲ್ವಾ. ಅನಂತವಾದಂತಹ ವೈರಾಗ್ಯ ವೃತ್ತಿ ಬಗ್ಗೆ ಅಟೆನ್ಷನ್ ಇಡಬೇಕು ಅನ್ನೋದನ್ನ ಮರ್ತು ಹೋಗ್ಬಿಡ್ತಾರೆ. ನೋಡಿದ್ರ? ಇದು ನಾನು ಯೋಗಿ, ನಾನು ಜ್ಞಾನಿ, ನಾನು ಆಲ್ರೆಡಿ ಪವಿತ್ರವಾಗಿದ್ದೀನಿ, ಬಾಬಾ ನಮಗಲ್ದೆ ಇನ್ಯಾರು ಸಹಾಯ ಮಾಡ್ತಾರೆ, ಇದೆಲ್ಲ ಅನಂತವಾದ ವೈರಾಗ್ಯ ವೃತ್ತಿ ಅಲ್ಲ. ಈಗ ಇದ್ರ ಕಡೆ ನೀವು ಗಮನ ಕೊಡಬೇಕು, ಅಟೆನ್ಷನ್ ಕೊಡಬೇಕು. ಇದನ್ನ ನೀವು ಮರ್ತು ಹೋಗ್ಬಿಡ್ತೀರಾ. ಬ್ರಹ್ಮಬಾಬಾರವರನ್ನ ನೀವು ನೋಡಿದೀರಾ ಅಲ್ವಾ? ಅಂತಿಮ ಸಂಪೂರ್ಣ ಕರ್ಮಾತೀತ ಸ್ಥಿತಿವರೆಗೂ
ಅಂದ್ರೆ ಅಂತಿಮದವರೆಗೂ ಸಹ ಸಂಪೂರ್ಣ ಕರ್ಮಾತೀತ ಸ್ಥಿತಿ ಪಡ್ಕೊಳ್ಳೋವರೆಗೂ ಸ್ವಯಂ ಬಗ್ಗೆ ಆಗ್ಲಿ, ಸೇವೆ ಬಗ್ಗೆ ಆಗ್ಲಿ, ಅನಂತವಾದ ವೈರಾಗ್ಯ ವೃತ್ತಿ ಬಗ್ಗೆ ಆಗ್ಲಿ, ವಿದ್ಯಾರ್ಥಿ ಜೀವನ ತರನೇ ಅಟೆನ್ಷನ್ ಕೊಟ್ಟು ನಿಮಿತ್ತ ಆಗಿ ತೋರಿಸಿದ್ರು ಅವರು. ಅಂತಿಮ ಸಂಪೂರ್ಣ ಕರ್ಮಾತೀತ ಸ್ಥಿತಿ ಪಡ್ಕೊಳ್ಳೋವರೆಗೂ ಏನ್ ಮಾಡಿದ್ರು ಬ್ರಹ್ಮಬಾಬಾ? ಸ್ವಯಂ ಬಗ್ಗೆ, ಸೇವೆ ಬಗ್ಗೆ, ಅನಂತವಾದ ವೈರಾಗ್ಯ ವೃತ್ತಿ ಬಗ್ಗೆ, ವಿದ್ಯಾರ್ಥಿ ಜೀವನ ತರಾನೆ ನಾನೇನಾಗಿದ್ದೀನಿ? ಈಶ್ವರಿಯ ವಿದ್ಯಾರ್ಥಿ ಜೀವನವನ್ನ ನಡೆಸ್ತಿದ್ದೀನಿ ಅಂತ ಅಟೆನ್ಷನ್ ಕೊಟ್ಟು ನಿಮಿತ್ತ ಆಗಿ ತೋರಿಸಿದ್ರು ಅವರು. ನಾನು ಆಲ್ರೆಡಿ ಯೋಗಿ ಆಗ್ಬಿಟ್ಟಿದ್ದೀನಿ, ನಾನು ಜ್ಞಾನಿ ಆಗೋಗ್ಬಿಟ್ಟಿದ್ದೀನಿ, ನಾನು ಅದ್ರಲ್ಲಿ ಪರ್ಫೆಕ್ಟು, ಇದ್ರಲ್ಲಿ ಪರ್ಫೆಕ್ಟು, ನಾನು ಆಲ್ರೆಡಿ ಪವಿತ್ರವಾಗೇ ಇದ್ದೀನಿ, ಬಾಬಾ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ, ನಮ್ಗಲ್ದ ಇನ್ಯಾರಿಗೆ ಮಾಡ್ತಾರೆ. ಇದೆಲ್ಲ ಸ್ಟೂಡೆಂಟ್ ವಿದ್ಯಾರ್ಥಿಯ ಒಂದು ಜೀವನದ ಲಕ್ಷಣಗಳಲ್ಲ ಅಲ್ವಾ? ಬ್ರಹ್ಮಬಾಬಾ ಆ ಥರ ಮಾಡಿದ್ರು. ಅದಕ್ಕೆ ಆದಿಯಿಂದ ಅಂತಿಮದವರೆಗೂ ಧೈರ್ಯವಾಗಿರ್ತಾ ಧೈರ್ಯವನ್ನು ಕೊಡೋದ್ರಲ್ಲಿ ನಿಮಿತ್ತ ಆಗ್ಬಿಟ್ರು ಬ್ರಹ್ಮಬಾಬಾ. ಅದಕ್ಕೆ ತಂದೆ ಸಹಾಯಕ್ಕೆ ನಂಬರ್ 1 ಪಾತ್ರನಾಗಿ ನಂಬರ್ 1 ಪ್ರಾಪ್ತಿಯನ್ನ ಪಡ್ಕೊಂಡ್ಬಿಟ್ರು ಅವರು. ಅದಕ್ಕೇನೆ ಅವರು ತಂದೆ ಸಹಾಯಕ್ಕೆ ನಂಬರ್ 1 ಪಾತ್ರಧಾರಿಯಾಗಿದ್ರು ಅವರು. ಪಾತ್ರ ಅಂದ್ರೆ ಬಾಬಾರವರ ಸಹಾಯವನ್ನ ತಗೊಳ್ಳೋದಕ್ಕೆ ನಂಬರ್ 1 ಪಾತ್ರನಾಗಿದ್ರು. ಆದ್ದರಿಂದನೇ ನಂಬರ್ 1 ಪ್ರಾಪ್ತಿಯನ್ನ ಪಡ್ಕೊಂಡ್ರು. ನಂಬರ್ ವಾರಿಲ್ಲ, ಅಷ್ಟೇ ಧೈರ್ಯ ಇಟ್ಟಿದ್ರು, ಅಷ್ಟೇ ನಂಬರ್ 1 ಧೈರ್ಯ ಇತ್ತು, ನಂಬರ್ 1 ಆಗೇನೆ ಸಹಾಯವನ್ನು ಸಹ ತಗೊಂಡ್ರು. ಭವಿಷ್ಯತ್ತು ಫಿಕ್ಸ್ ಆಗಿದ್ರೂ ಕೂಡ ನಿರ್ಲಕ್ಷ್ಯವಾಗಿರ್ಲಿಲ್ಲ ಅವರು ಅಲ್ವಾ? ಅವರೇ ಕೃಷ್ಣ ಅಂತ ಗೊತ್ತಿತ್ತು ಅವ್ರಿಗೆ, ನಿಜ ತಾನೆ? ಅವರೇ ನಾರಾಯಣ ಆಗ್ತಾರೆ, ಅವರೇ ಮೊದಲ ರಾಜಕುಮಾರ, ಅವರೇ ಮೊದಲ ಮಹಾರಾಜ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಬಾಬಾ ತಿಳಿಸಿದ್ರೋ ಇಲ್ವೋ ಗೊತ್ತಿತ್ತು. ಆದ್ರೂ ಕೂಡ ಅವರು ನಿರ್ಲಕ್ಷ್ಯವಾಗಿದ್ರ? ನಮಗಂತೂ ಯಾವುದು ಗೊತ್ತೇ ಇಲ್ಲ. ನಾವ್ ಏನಾಗ್ತೀವಿ ಅಂತಾನೆ ಇನ್ನೂ ನಮಗ್ ಗೊತ್ತಿಲ್ಲ ಸತ್ಯುಗದಲ್ಲಿ. ಆದ್ರೆ ನಾವು ಆಲ್ರೆಡಿ ನಾನು ಯೋಗಿ, ನಾನು ಜ್ಞಾನಿ, ನಾನು ಇಷ್ಟು ಇನ್ಚಾರ್ಜು, ಇಷ್ಟು ಸೆಂಟರ್ಗಳ ಇನ್ಚಾರ್ಜು, ನನ್ನ ಪ್ರಕೃತಿ ಸೇವೆ ಮಾಡ್ತಾ ಇದೆ, ಆ ಥರ ಈ ಥರ, ನಾನು ಆಲ್ರೆಡಿ ಪವಿತ್ರವಾಗೇ ಇದ್ದೀನಿ, ಇವೆಲ್ಲ ಅಭಿಮಾನದಿಂದ ಮಾತಾಡುವಂತ. ಬ್ರಹ್ಮಬಾಬಾ ಈ ಥರ ಮಾತಾಡಲೇ ಇಲ್ವಂತೆ, ಈ ಥರ ಸಂಕಲ್ಪನೂ ಮಾಡಿಲ್ಲ ಬ್ರಹ್ಮಬಾಬಾ. ಅವ್ರಿಗೆ ಗೊತ್ತಿದ್ರೂ ಸಹ ನಾನೇ ಕೃಷ್ಣ, ನಾನೇ ನಾರಾಯಣ ಅನ್ನೋದು ಗೊತ್ತಿದ್ರೂ ಸಹ ಅವರು ನಿರ್ಲಕ್ಷ್ಯ ಮಾಡಲಿಲ್ಲ. ಸದಾ ತಮ್ಮ ತೀವ್ರ ಪುರುಷಾರ್ಥದ ಒಂದು ಅನುಭವಗಳನ್ನ ಕೊನೆಯವರೆಗೂ ಮಕ್ಕಳಿಗೆ ತಿಳಿಸ್ತಾ ಇದ್ರು. ಅವರು ತೀವ್ರ ಪುರುಷಾರ್ಥ ಮಾಡ್ತಿದ್ರು, ಜೊತೆಗೆ ಅದರ ಒಂದು ಅನುಭವಗಳನ್ನು ಕೊನೆಯವರೆಗೂ ಸಹ ಮಕ್ಕಳಿಗೆ ತಿಳಿಸ್ತಾ ಇದ್ರು. ಸಹಾಯ ಸಾಗರನಲ್ಲಿ ಯಾವ ರೀತಿ ಲೀನ ಆಗ್ಬಿಟ್ರು ಅಂದ್ರೆ, ಈಗಲೂ ಕೂಡ ತಂದೆ ಸಮಾನವಾಗಿ ಮಕ್ಕಳು ಪ್ರತಿಯೊಬ್ಬರಿಗೆ ಅವ್ಯಕ್ತ ರೂಪದಲ್ಲೂ ಕೂಡ ಸಹಾಯ ಮಾಡೋರಾಗ್ಬಿಟ್ರು. ಮಾಡ್ತಿದಾರೋ ಇಲ್ಲ ಈಗ ಅವ್ಯಕ್ತ ರೂಪದಲ್ಲಿ ಬ್ರಹ್ಮಬಾಬಾ ಸಹಾಯ ಮಕ್ಕಳಿಗೆ? ನಮ್ಗೆಲ್ಲರಿಗೂ ಮಾಡ್ತಿದಾರೋ ಇಲ್ವೋ ಅವ್ಯಕ್ತ ರೂಪದಲ್ಲಿ? ಅಂದ್ರೆ ಬಾಬಾ ಸಹಾಯ ಕೊಡೋದ್ರಲ್ಲಿ ಸಾಗರ ಆಗಿದ್ದಾರೆ ಶಿವಬಾಬಾ. ಅವರಲ್ಲಿ ಲೀನ ಆಗ್ಬಿಟ್ರು. ಅವರು ಬ್ರಹ್ಮಬಾಬಾ ಏನಾಗ್ಬಿಟ್ರು? ಅವರ ಸಮಾನನೇ ಪ್ರತಿಯೊಬ್ಬರಿಗೂ ಅವ್ಯಕ್ತ ರೂಪದಲ್ಲಿ ಸಹಾಯ ಕೊಡೋರಾಗ್ಬಿಟ್ರು. ಇವರು ತಂದೆ ಸಮಾನ ಮಾಸ್ಟರ್ ಸಹಾಯ ಸಾಗರ ಆಗ್ಬಿಟ್ರು. ಇದನ್ನೇ ಒಂದು ಹೆಜ್ಜೆ ಧೈರ್ಯ ಮತ್ತೆ ಪದಮಗಳಷ್ಟು ಸಹಾಯಕ್ಕೆ ಪಾತ್ರರಾಗೋದು ಅಂತ ಹೇಳ್ತಿದ್ದಾರೆ ಬ್ರಹ್ಮಬಾಬಾರವರನ್ನ ಎಕ್ಸಾಂಪಲ್ ಕೊಟ್ರು ಇಷ್ಟೊತ್ತು ಬಾಬಾ. ನಮ್ಗೆ ನಮ್ಮ ಪುರುಷಾರ್ಥ ಯಾವ ರೀತಿ ಇದೆ ಅಂತನೂ ನಮಗ್ ಗೊತ್ತಿಲ್ಲ. ನಾವು ತೀವ್ರ ಪುರುಷಾರ್ಥಿಗಳ ಅನ್ನೋದು ಗೊತ್ತಿಲ್ಲ. ನಾವೆಷ್ಟು ಸಂಪೂರ್ಣ ಆಗಿದೀವಿ ಅನ್ನೋದು ಗೊತ್ತಿಲ್ಲ. ನಾವ್ ಯಾವ ಪದವಿ ತಗೊಳ್ತೀವಿ, ನಾವ್ ಏನಾಗ್ತೀವಿ ಏನೂ ಗೊತ್ತಿಲ್ಲ. ಆದ್ರೂ ಕೂಡ ನಮ್ಮ ಅಭಿಮಾನಕ್ಕೆ ಏನ್ ಕೊನೆ ಇಲ್ಲ, ಕಡಿಮೆ ಇಲ್ಲ. ಆದ್ರೆ ಬ್ರಹ್ಮಬಾಬಾರವ್ರಿಗೆಲ್ಲ ಗೊತ್ತಿದ್ರೂ ಸಹ, ಭವಿಷ್ಯ ಗೊತ್ತಿದ್ರೂ ಸಹ, ಫಿಕ್ಸ್ ಆಗಿದ್ರೂ ಸಹ ಅವರು ನಿರ್ಲಕ್ಷ್ಯ ಮಾಡಲಿಲ್ಲ, ಅಭಿಮಾನದಲ್ಲಿ ಬರಲಿಲ್ಲ.
ಈಶ್ವರಿ ವಿದ್ಯಾರ್ಥಿಯಾಗಿನೇ ತೀವ್ರ ಪುರುಷಾರ್ಥವನ್ನ ಮಾಡ್ತಾ ಅವರು ತಂದೆಯಲ್ಲಿ ಲೀನ ಆಗ್ಬಿಟ್ಟಿದ್ರು. ಈಗ ತಂದೆಯ ನೆನಪಲ್ಲಿ ಅವರಲ್ಲಿ ನಾವು ಲೀನ ಆದ್ವಿ ಅಂದ್ರೆ ಅವರಲ್ಲಿ ಏನೇನಿದೆ ಅವೆಲ್ಲ ನಮ್ಮಲ್ಲಿ ಧಾರಣೆ ಆಗತ್ತಲ್ವಾ. ತಂದೆ ಸಹಾಯ ಸಾಗರ ಅಂದ್ರೆ ಮತ್ತೆ ಅದು ನಮ್ಮಲ್ಲೂ ಧಾರಣೆ ಆಗಲ್ವಾ. ಈಗಲೂ ಸಹ ಅವ್ಯಕ್ತ ರೂಪದಲ್ಲಿ ಬ್ರಹ್ಮ ಬಾಬಾ ಸಹಾಯವನ್ನ ಮಕ್ಕಳಿಗೆ ಕೊಡ್ತಿದ್ದಾರೆ. ಮತ್ತೆ ಇದೆಲ್ಲ ನಾವು ಚೆಕ್ ಮಾಡ್ಕೋಬೇಕು. ಮತ್ತೆ ತುಂಬಾ ಮಂದಿ ಮಕ್ಕಳು ಸಹಾಯಕ್ಕೆ ಪಾತ್ರರಾಗಿದ್ರೂ ಕೂಡ ಸಹಾಯದಿಂದ ವಂಚಿತರಾಗಿ ಯಾಕಾಗ್ತಾ ಇದ್ದಾರೆ ಅನ್ನೋದು ಬಾಪ್ ದಾದಾ ನೋಡ್ತಿದ್ದಾರೆ ಕೂಡ. ಇದಕ್ಕೆ ಕಾರಣ ಏನಂತ ತಿಳಿಸಿದ್ದಾರೆ ಅಂದ್ರೆ ಧೈರ್ಯದ ಒಂದು ವಿಧಿಯನ್ನ ಮರ್ತು ಹೋಗಿರೋದು. ಸಹಾಯಕ್ಕೆ ತುಂಬಾ ಮಂದಿ ಪಾತ್ರರಾಗಿದ್ರೂ ಕೂಡ ಸಹಾಯದಿಂದ ವಂಚಿತರಾಗ್ತಾ ಇದ್ದಾರೆ. ಬಾಬಾರವರ ಸಹಾಯದಿಂದ ವಂಚಿತರಾಗ್ತಾ ಇದ್ದಾರೆ. ಅದು ಯಾಕೆ? ಅದಕ್ಕೆ ಕಾರಣ ಏನು ಅಂದ್ರೆ ಧೈರ್ಯ ಇಡುವ ಒಂದು ವಿಧಿಯನ್ನ ಮರ್ತೋಗ್ಬಿಟ್ಟಿದ್ದಾರೆ. ಅಭಿಮಾನ ಅಂದ್ರೆ ನಿರ್ಲಕ್ಷ್ಯ ಮತ್ತೆ ಸ್ವಯಂ ಬಗ್ಗೆ ಅಟೆನ್ಷನ್ ಅಲ್ಲಿ ಕೊರತೆ ಲೋಪ ಇದೆ. ನಿರ್ಲಕ್ಷ್ಯನೂ ಇದೆ, ಅಭಿಮಾನದಲ್ಲಿ ನಿರ್ಲಕ್ಷ್ಯನೂ ಇದೆ, ಸ್ವಯಂ ಬಗ್ಗೆ ಅಟೆನ್ಷನ್ ಇಡೋದ್ರ ಬಗ್ಗೆ ಕೊರತೆನೂ ಇದೆ, ಲೋಪನೂ ಇದೆ. ವಿಧೆ ಇಲ್ಲ ಅಂದ್ರೆ ವರದಾನಗಳಿಂದ ವಂಚಿತರಾಗ್ಬಿಡ್ತೀರಾ ಅಂತ ಹೇಳ್ತಿದ್ದಾರೆ. ಸಾಗರನ ಮಕ್ಕಳಾಗಿ ಆದ್ರೂ ಕೂಡ ಚಿಕ್ಕ ಚಿಕ್ಕ ಕೆರೆಗಳಾಗ್ಬಿಡ್ತಿದ್ದೀರಾ ನೀವು ಅಂತಿದ್ದಾರೆ. ಬಾಬಾ ಏನಾಗಿದ್ದಾರೆ? ಸಾಗರ ಅಲ್ವಾ. ಮತ್ತೆ ಸಾಗರನ ಮಕ್ಕಳು ಸಾಗರನೇ ತಾನೇ. ಮತ್ತೆ ನೀವು ಚಿಕ್ಕ ಚಿಕ್ಕ ಕೆರೆಗಳ ಯಾಕಾಗ್ತಿದ್ದೀರಾ? ಹೇಗಾದ್ರೆ ಕೆರೆಯಲ್ಲಿರುವಂತ ನೀರು ನಿಂತಿರುತ್ತೋ ಆ ತರ ಪುರುಷಾರ್ಥ ಮಧ್ಯದಲ್ಲಿ ನಿಂತು ಹೋಗ್ಬಿಡುತ್ತೆ. ಹೇಗಾದ್ರೆ ಕೆರೆಯಲ್ಲಿರುವ ನೀರು ಒಂದೇ ಕಡೆ ನಿಂತಿರುತ್ತಲ್ವಾ, ಅದೇ ತರನೇ ಪುರುಷಾರ್ಥ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಒಂದೊಂದ್ಸಾರಿ ಕಷ್ಟಪಡ್ತಾ ಇರ್ತೀರಾ, ಒಂದೊಂದ್ಸಾರಿ ಆನಂದವಾಗಿರ್ತೀರಾ. ಈ ದಿನ ನೋಡಿದ್ರೆ ತುಂಬಾ ಆನಂದವಾಗಿರ್ತೀರಾ, ನಾಳೆ ಚಿಕ್ಕ ಒಂದೇನಾದ್ರೂ ಸ್ವಲ್ಪ ಸಮಸ್ಯೆ ಪರಿಸ್ಥಿತಿ ಬಂದ್ರೂ ಕೂಡ ಅದನ್ನ ತೊಲಗಿಸುವಂತ ಶ್ರಮದಲ್ಲೇ ಆ ಒಂದು ಪರಿಶ್ರಮದಲ್ಲೇ ಮುಳುಗೋಗಿರ್ತೀರಾ ನೀವು. ಪರ್ವತನೂ ಕೂಡ ಅಲ್ಲ, ಚಿಕ್ಕ ಕಲ್ಲಷ್ಟು ಬರುತ್ತಷ್ಟೇ ನಿಮಗೆ ಪರಿಸ್ಥಿತಿ. ಪರ್ವತ ಅಷ್ಟು ಬರೋದಿಲ್ಲ ನಿಮಗೆ ಪರಿಸ್ಥಿತಿ. ಯಾವ್ದಾದ್ರು ಒಂದು ಅಡ್ಡಿ ಆತಂಕ ಪರ್ವತದಷ್ಟು ಬರಲ್ಲ, ಚಿಕ್ಕ ಒಂದು ಕಲ್ಲಷ್ಟು ಬರುತ್ತೆ. ಅದಕ್ಕೆ ನೀವು ಅದನ್ನ ತೊಲಗಿಸೋದ್ರಲ್ಲೇನೆ ಆಶ್ರಮದಲ್ಲೇನೆ ಮುಳುಗೋಗಿರ್ತೀರ. ಅಸಲಾದ್ರೆ ಮಹಾವೀರ ಪಾಂಡವ ಸೈನ್ಯ, ನೀವ್ಯಾರು ಮಹಾವೀರ ಪಾಂಡವ ಸೈನ್ಯ. ಆದ್ರೆ ಚಿಕ್ಕ ಕಲ್ಲು ಕೂಡ ಪರ್ವತ ತರ ಆಗೋಗ್ಬಿಡುತ್ತೆ ನಿಮ್ಮ ಹತ್ರ ಅಂತ ಹೇಳ್ತಿದ್ದಾರೆ. ನಿಮಗೆ ಹೆಸರಿರೋದೇನೋ ಮಹಾವೀರ ಪಾಂಡವ ಸೈನ್ಯ. ಈಗ ಮಹಾವೀರ ಹನುಮಂತ ಆಂಜನೇಯನಿಗೆ ಏನ್ ತೋರಿಸ್ತಾರೆ? ಪರ್ವತವನ್ನ ಅಂಗೈಯಲ್ಲಿ ಎತ್ಕೊಂಡ್ ಬರ್ತಾ ಇರೋ ತರ ತೋರಿಸ್ತಾರೆ ಅಲ್ವಾ? ಅದು ನಮ್ಮದೇ ಅಲ್ವಾ ನೆನಪಾರ್ಥ, ಯಾದಗಾರು. ಬಾಬಾ ಅದಕ್ಕೆ ಹೇಳ್ತಾರೆ, ನಿಮ್ಗಿರೋ ಹೆಸರು ಅಸಲಾದ ಹೆಸರು ಯಾವುದು ಅಂದ್ರೆ ಮಹಾವೀರ ಪಾಂಡವ ಸೈನ್ಯ. ಆದ್ರೆ ಚಿಕ್ಕ ಕಲ್ಲನ್ನ ಪರ್ವತವಾಗಿ ಮಾಡ್ಕೊಂಡ್ಬಿಡ್ತೀರ ನೀವು. ಆ ಶ್ರಮದಲ್ಲೇನೆ ಮುಳುಗೋಗ್ಬಿಡ್ತೀರ. ಯಾರಾದ್ರೂ ಒಂದು ವೇಳೆ ಅವ್ರ ಜೊತೆ ಇದು ತುಂಬಾ ಚಿಕ್ಕ ಕಲ್ಲಲ್ವಾ ಅಂತಂದ್ರೆ ಆಗ ಏನಂತ ಹೇಳ್ತಾರೆ ಅಂದ್ರೆ ಬಂದ್ಬಿಟ್ಟು ಇದೇನ್ ಸ್ವಲ್ಪ ಚಿಕ್ಕ ಸಮಸ್ಯೆ ಅಲ್ವಾ, ಇದೇನ್ ದೊಡ್ಡದೇನಲ್ವಲ್ಲ, ಯಾಕೆ ಈ ತರ ಟೆನ್ಷನ್ ಮಾಡ್ಕೋತೀರಾ, ಯಾಕೆ ಈ ತರ ಭಯ ಪಡ್ತೀರಾ, ಚಿಂತೆ ಮಾಡ್ತೀರಾ, ಇದೇನ್ ದೊಡ್ಡ ಸಮಸ್ಯೆ ಅಲ್ವಲ್ಲ, ಚಿಕ್ಕದಲ್ವಾ ಅಂತ ಯಾರಾದ್ರೂ ಬಂದ ಅಂದ್ರೆ ಅವಾಗ ಏನ್ ಹೇಳೋದು ಗೊತ್ತಾ ಮಕ್ಕಳು? ನಿಮ್ಗೇನ್ ಗೊತ್ತೋ, ನಿಮ್ ಎದುರುಗಡೆ ಬಂದ್ರೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ಅಂತ ನೀವ್ ಹೇಳ್ತೀರ ನೋಡಿ. ಅದನ್ನೂ ಬಾಬಾ ಹೇಳ್ತಿದ್ದಾರೆ. ಮಕ್ಕಳನ್ನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರಲ್ಲ ಬಾಬಾ. ಬಾಬಾ ಜೊತೆ ಕೂಡ ನೀವು
ಬಾಬಾ ಜೊತೆ ಕೂಡ ಮಾತಾಡ್ತಾರಂತೆ. ನೀವು ಹೇಗಾದ್ರೂ ನಿರಾಕಾರ ಆಗಿದ್ದೀರಾ, ನಿಮ್ಗೇನು ಗೊತ್ತು, ನೀವು ನಿರಾಕಾರ ಅಲ್ವಾ, ನಿಮಗೆಲ್ಲ ಅದೆಲ್ಲ ಏನು ಗೊತ್ತಾಗತ್ತೆ ಅಂತ ಬಾಬಾರವ್ರ ಹತ್ರನೇ ಹೇಳ್ಬಿಡ್ತೀರಾ, ನೀವು ವಾದ ಮಾಡ್ಬಿಡ್ತೀರಾ. ಬ್ರಹ್ಮ ಬಾಬಾ ಜೊತೆ ಕೂಡ ನಿಮಗಾದ್ರೆ ಬಾಬಾರವ್ರ ಒಂದು ಲಿಫ್ಟ್ ಇದೆ, ನಿಮ್ಗೇನು ಗೊತ್ತು ಅಂತ ಬ್ರಹ್ಮ ಬಾಬನಿಗೂ ಹೇಳ್ಬಿಡ್ತೀರಾ ನೀವು. ತುಂಬಾ ಮಂದಿ ಒಳ್ಳೆ ಒಳ್ಳೆ ಮಾತುಗಳು ಮಾತಾಡ್ತಾರೆ. ಆದ್ರೆ ಇದಕ್ಕೆ ಕಾರಣ ಚಿಕ್ಕ ಒಂದು ಮಿಸ್ಟೇಕು. ಏನದು? ಮಕ್ಕಳು ಧೈರ್ಯ ಇಡಲ್ಲ ಅಷ್ಟೆ. ಧೈರ್ಯವನ್ನ ಇಟ್ರೆ ತಂದೆ ಸಹಾಯ ಮಾಡ್ತಾರೋ ಅನ್ನೋ ರಹಸ್ಯವನ್ನ ನೀವು ಮರ್ತು ಹೋಗ್ಬಿಡ್ತೀರಾ. ನೀವು ಚಿಕ್ಕ ಚಿಕ್ಕದಕ್ಕೂ ಏನ್ ಮಾಡ್ತೀರಾ, ಅದು ಬೆಟ್ಟದ ತರ ಮಾಡ್ಕೊಂಡ್ಬಿಡ್ತೀರಾ. ಚಿಕ್ಕ ಚಿಕ್ಕದನ್ನು ಬಾಬಾ ಇದಾರಲ್ಲ, ನಾವು ಅವ್ರ ನೆನಪಲ್ಲಿರ್ಬೇಕು, ಅವ್ರ ಶ್ರೀಮತದಂತೆ ನಾವು ನಡೀತಾ ಇರ್ಬೇಕು. ಅವರೊಬ್ಬರನ್ನ ಆಧಾರವಾಗಿ ಇಟ್ಟುಕೊಂಡು ಅವರೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವರೊಬ್ಬರನ್ನು ನಾವು ಸಹಚರನಾಗಿ ಮಾಡಿಕೊಂಡು ನಾವೇನ್ ಕಂಪ್ಯಾನಿಯನ್ ಆಗಿ ಮಾಡಿಕೊಂಡು ನಾವು ಮುಂದೆ ಸಾಗ್ತಿರ್ಬೇಕು ತೀವ್ರ ಪುರುಷಾರ್ಥಿಗಳಾಗಿ. ಬಾಬಾ ಸಹಾಯ ಇದ್ದೇ ಇರುತ್ತೆ. ಧೈರ್ಯ ಇಡಬೇಕು, ಬಾಬಾ ಇದ್ದಾರೆ. ಆ ಧೈರ್ಯನೇ ಬಾಬಾರವರನ್ನ ಸದಾ ನಾವು ನೆನಪು ಮಾಡೋದು, ಸದಾ ನಾವು ಅವರನ್ನ ಕಂಪ್ಯಾನಿಯನ್ ಆಗಿ ಜೊತೆಲಿ ಇಟ್ಕೊಳ್ಳೋದು, ಸದಾ ಕಂಬೈನ್ಡ್ ರೂಪದಲ್ಲಿ ಇರುವಂಥದ್ದು, ಸದಾ ಅವರ ನೆನಪಲ್ಲಿ ನಾವು ಮಗ್ನ ಆಗಿರುವಂತಹದ್ದು, ಪ್ರತಿಯೊಂದರಲ್ಲೂ ನಾವು ಬಾಬಾರವರನ್ನ ನಾವು ನೋಡುವಂತಹದ್ದು, ಸರ್ವ ಸಂಬಂಧಗಳ ರಸವನ್ನು ನಾವು ಅವರೊಬ್ಬರಲ್ಲೇ ಅನುಭವ ಮಾಡುವಂತಹದ್ದು, ಇದೆಲ್ಲವೂ ಸಹ ಧೈರ್ಯವನ್ನು ತರಿಸುತ್ತೆ. ಇದರಲ್ಲೇ ನೀವು ಮಿಸ್ಟೇಕ್ ಮಾಡ್ತೀರಿ. ನೀವು ಧೈರ್ಯ ಇಡೋದಿಲ್ಲ. ನೀವು ಧೈರ್ಯ ಇಟ್ಟರೆ ನಾನು ಸಹಾಯ ಮಾಡಿನೇ ಮಾಡ್ತೀನಿ, ಇದು ನನ್ನ ಪ್ರತಿಜ್ಞೆ ಇದೆ, ಇದು ನನ್ನ ವರದಾನನೂ ಸಹ ನಿಮಗೆ ಕೊಟ್ಟಿರುವಂಥದ್ದು. ನೀವು ಪ್ರತಿಜ್ಞೆ ಅಂತಾದ್ರೂ ಹೇಳಿ, ವರದಾನ ಅಂತಾದ್ರೂ ಹೇಳಿ, ಇದು ನಿಮ್ಮ ಒಂದು ಅಧಿಕಾರ ಅಂತಾದ್ರೂ ಹೇಳಿ, ವಾರಸತ್ವ, ಆಸ್ತಿ ಅಂತಾದ್ರೂ ಹೇಳಿ. ನಾವು ಧೈರ್ಯ ಇಟ್ಟರೆ ಬಾಬಾ ಸಹಾಯ ಮಾಡ್ತಾರೆ. ಆ ಸಹಾಯ ಅನ್ನೋದು ಆಸ್ತಿ ರೂಪದಲ್ಲಿ ನಮಗೆ ಸಿಗುತ್ತೆ ಅಂತಲೂ ಸಹ ಬಾಬಾ ತಿಳಿಸ್ತಿದ್ದಾರೆ. ಮಕ್ಕಳು ಈ ರಹಸ್ಯವನ್ನ ಮರ್ತು ಹೋಗ್ಬಿಡ್ತೀರ. ಇದು ಡ್ರಾಮಾದಲ್ಲಿ ಕರ್ಮಗಳ ಒಂದು ಗುಹ್ಯಗತಿ. ಇದು ಡ್ರಾಮಾದಲ್ಲಿರುವಂತಹ ಕರ್ಮಗಳ ಒಂದು ಗುಹ್ಯಗತಿ. ಇದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ನಾವು ಧೈರ್ಯ ಇಟ್ಟರೆ ಬಾಬಾ ಸಹಾಯ ಮಾಡ್ತಾರೆ ಅಂತ. ತಪ್ಪೆಲ್ಲ ಮಾಡಿಬಿಟ್ಟು ಧೈರ್ಯ ಇಡುವುದಲ್ಲ, ದೇಹಾಭಿಮಾನದಲ್ಲಿದ್ದು ಧೈರ್ಯ ಇಡುವುದಲ್ಲ, ವಿಕರ್ಮಗಳನ್ನ ಮಾಡ್ತಾ ಧೈರ್ಯ ಇಡೋದಲ್ಲ. ಬಾಬಾ ಪ್ರಕಾರ ನಾವು ನಡೀತಾ ಅವರ ನೆನಪಲ್ಲಿ ನಾವು ಇದೀವಿ ಅಂದ್ರೆ ಅಲ್ಲಿ ಅಸಂಭವನು ಸಂಭವ ಆಗೋಗಿರುತ್ತೆ. ಆ ನೆನಪೇ ಕೊಡುತ್ತೆ ಎಲ್ಲನೂ ಸಹ ಸಫಲತೆ. ಆ ಶಕ್ತಿ, ನೆನಪಿಂದ ಶಕ್ತಿ ಸಿಗುತ್ತಲ್ಲ, ಅದರಿಂದ ಎಲ್ಲವೂ ಸಹ ಅಂದ್ರೆ ಭಗವಂತನ ಸಹಯೋಗ, ಸಹಾಯ ನಮಗೆ ಪ್ರಾಪ್ತಿಯಾಗತ್ತೆ. ಒಂದು ವೇಳೆ ಮಕ್ಕಳು ಧೈರ್ಯವನ್ನ ಇಟ್ರೆ ತಂದೆ ಸಹಾಯ ಮಾಡ್ತಾರೆ ಅನ್ನೋ ಈ ವಿಧಿಯ ಒಂದು ವಿಧಾನ ಅಂದ್ರೆ ಈ ನಿಯಮ ಇಲ್ಲ ಅಂದ್ರೆ ಎಲ್ಲರೂ ವಿಶ್ವಕ್ಕೆ ಮೊದಲ ರಾಜ ಅಂದ್ರೆ ಮೊದಲ ರಾಜನಾಗ ಆಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ನೋಡಿ, ಈ ನಿಯಮ ಡ್ರಾಮಾದಲ್ಲಿ ಇದೆ. ಮಕ್ಕಳು ಧೈರ್ಯ ಇಟ್ಟರೆ ತಂದೆ ಸಹಾಯ ಮಾಡ್ತಾರೆ ಅಂತ. ಒಂದು ವೇಳೆ ಈ ನಿಯಮನೇ ಇಲ್ಲ ಅಂದಿದ್ರೆ ವಿಶ್ವಕ್ಕೆ ಎಲ್ಲರೂ ಮೊದಲ ರಾಜರಾಗ್ಬಿಡ್ತಾ ಇದ್ರು. ಈಗ ಬ್ರಹ್ಮಬಾಬಾನೇ ತಾನೇ ಮೊದಲು, ರಾಜಕುಮಾರ ಮೊದಲು, ಎಲ್ಲ ಅವ್ರ ತರ ಆಗ್ಬಿಡ್ತಾ ಇದ್ರು. ಎಲ್ಲರೂ ಸಹ ಮೊದಲ ರಾಜರಾಗ್ಬಿಡ್ತಾರೆ. ಎಲ್ಲರೂ ಒಂದೇ ಸಮಯದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರ ಏನು? ನಂಬರ್ ವಾರಾಗಿ ಆಗುವಂತಹ ನಿಯಮ ಈ ವಿಧಿ ಕಾರಣವಾಗಿನೇ ತಯಾರಾಗತ್ತೆ. ಅರ್ಥ ಆಯ್ತಲ್ಲ? ನಂಬರ್ ವಾರ್ ಯಾಕೆ ತಯಾರಾಗತ್ತೆ ಅನ್ನೋದಕ್ಕೆ ಆನ್ಸರ್ ಮಾಡ್ತಿದ್ದಾರೆ ಬಾಬಾ. ಯಾಕೆ ನಂಬರ್ ವಾರ್ ಆಗಿ ಯಾಕೆ ತಯಾರಾಗ್ತಾರೆ? ಈ ವಿಧಿ ಇರೋದಿಲ್ಲ, ಧೈರ್ಯವನ್ನ ನಾವು ಇಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ಎಲ್ಲರೂ ಅಂದ್ರೆ ನಂಬರ್ ವಾರಾಗುವ ನಿಯಮ ಈ ವಿಧಿ ಕಾರಣವಾಗಿನೇ ತಯಾರಾಗುತ್ತೆ. ಇಲ್ಲ ಅಂದ್ರೆ ಎಲ್ಲರೂ ತಂದೆಯ ಜೊತೆ ಬ್ರಹ್ಮನನ್ನೇ ಯಾಕೆ ನೀವು ನಂಬರ್ 1 ಆಗಿ ಮಾಡಿದ್ರಿ, ನಮ್ಮನ್ನು ಕೂಡ ನೀವು ಮಾಡ್ಬೋದಲ್ವಾ ಅಂತ ಕಂಪ್ಲೇಂಟ್ ಮಾಡ್ಬಿಡ್ತೀರ ನೀವು. ನೋಡಿ ಯಾವ ರೀತಿ ಹೇಳ್ತಿದ್ದಾರೆ ಬಾಬಾ.
ಈ ವಿಧಿ ಇಲ್ಲ ಅಂದಿದ್ದಿದ್ರೆ ಏನು ಹೇಳ್ತಾ ಇದ್ರಿ ನೀವು? ಬಾಬಾ ಹತ್ರ ಹೋಗ್ಬಿಟ್ಟು ಶಿವಬಾಬಾ ಹತ್ರ ಬ್ರಹ್ಮ ಬಾಬಾರವರನ್ನೇ ಯಾಕೆ ನೀವು ನಂಬರ್ 1 ಆಗಿ ಮಾಡಿದ್ರಿ, ನಮ್ಮನ್ನು ಕೂಡ ಮಾಡಿ, ಯಾಕಂದ್ರೆ ನಾವು ಅವ್ರ ಸಮಾನ ಆಗಿದ್ದೀವಲ್ಲ ಅಂತ, ಅವ್ರ ಥರನೇ ನಂಬರ್ 1 ಇದೀವಲ್ಲ ಅಂತ ಹೇಳ್ಬಿಡ್ತಿದ್ರು. ಅದಕ್ಕೆ ಈ ಈಶ್ವರಿಯ ನಿಯಮ ಡ್ರಾಮಾನುಸಾರವಾಗಿ ತಯಾರಾಗಿದೆ. ಒಂದು ಹೆಜ್ಜೆ ಧೈರ್ಯ ಮತ್ತೆ ಪದಮಗಳ ಹೆಜ್ಜೆಯಷ್ಟು ಸಹಾಯ ಅನ್ನೋ ಈ ನಿಯಮ ನಿಮಿತ್ತ ಮಾತ್ರವಾಗಿ ಫಿಕ್ಸ್ ಆಗಿದೆ. ಅರ್ಥ ಆಯ್ತಲ್ಲ? ನಿಮಿತ್ತ ಮಾತ್ರವಾಗಿ ಡ್ರಾಮಾದಲ್ಲಿ ಇದು ಫಿಕ್ಸ್ ಆಗಿದೆ. ಸಹಾಯ ಸಾಗರನಾದ್ರೂ ಸರಿನೇ ಈ ವಿಧಿಯ ಒಂದು ನಿಯಮ ಡ್ರಾಮಾನುಸಾರವಾಗಿ ನಿಶ್ಚಿತ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಾಬಾ ಸಹಾಯ ಸಾಗರ ಆಗಿದ್ರೂ ಕೂಡ ಎಲ್ಲರಿಗೂ ಸಹಾಯ ಮಾಡ್ಬೋದಲ್ಲ. ಎಲ್ಲರಿಗೂ ಸಹಾಯ ಮಾಡ್ಬಿಟ್ರೆ ಎಲ್ಲರೂ ಬ್ರಹ್ಮ ಬಾಬಾ ಹತ್ರ ನಂಬರ್ 1 ಬಂದ್ಬಿಡ್ಬೇಕಾಗತ್ತೆ. ಎಲ್ಲರೂ ಒಂದೇ ಸರಿ ಬಂದು ರಾಜರ ಕೂತ್ಕೊಳ್ಳೋಕ್ಕಾಗತ್ತಾ? ಒಂದೇ ಸರಿ ಕೂತ್ಕೊಳ್ಳಲ್ವಲ್ಲ ಸಿಂಹಾಸನದ ಮೇಲೆ. ಅದು ಪೀಳಿಗೆಗಳು ನಡೀತಿರುತ್ತಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಯಾರು ಸಹಾಯ ಪಡ್ಕೊಳ್ತಾರೆ ಅಂದ್ರೆ ಧೈರ್ಯ ಯಾರು ಇಡ್ತಾರೋ ಅವರು ಮಾತ್ರನೇ ತಂದೆ ಸಹಾಯವನ್ನು ಪಡ್ಕೊಳ್ತಾರೆ ಅನ್ನೋದು ಈ ನಿಯಮ ನಿಮಿತ್ತ ಮಾತ್ರವಾಗಿ ಫಿಕ್ಸ್ ಆಗಿದೆ ಡ್ರಾಮಾದಲ್ಲಿ ಈ ಸಮಯದಲ್ಲಿ ಅಂತ ಹೇಳ್ತಿದ್ದಾರೆ. ಸಹಾಯ ಆದ್ರೂ ಸರಿನೇ ಈ ವಿಧಿಯ ಒಂದು ನಿಯಮ ಡ್ರಾಮಾನುಸಾರವಾಗಿ ಫಿಕ್ಸ್ ಆಗಿದೆ. ಆದ್ರಿಂದ ಎಷ್ಟು ಬೇಕಂದ್ರೆ ಅಷ್ಟು ಧೈರ್ಯವನ್ನ ಇಡಿ ಮತ್ತೆ ಸಹಾಯವನ್ನ ತಗೊಳ್ಳಿ. ನೀವೆಷ್ಟು ಬೇಕೋ ಅಷ್ಟು ಧೈರ್ಯವನ್ನ ಇಡಿ, ಅಷ್ಟೇ ಸಹಾಯವನ್ನ ನೀವು ತಗೊಳ್ಳಿ. ಅಂದ್ರೆ ಧೈರ್ಯ ಇಡೋದು ಅಂದ್ರೆ ಹೇಳಿ ನೋಡಿ, ಈಗ ಬಾಬಾರವರು ಒಬ್ಬರನ್ನೇ ನಾವು ಆಧಾರ ಮಾಡ್ಕೋಬೇಕು. ನಾವು ಪ್ರತಿಯೊಂದಕ್ಕೂ ಸೂಕ್ಷ್ಮವಾಗಿ ಸ್ಥೂಲವಾಗೂ ಸಹ ನಾವೀಗ ನೋಡಿ ಸ್ಥೂಲವಾಗಿ ಅಂದಾಗ ದೇಹದಾರಿಗಳನ್ನ, ಪ್ರಕೃತಿಯನ್ನ, ವಸ್ತು ವೈಭವ, ಪದಾರ್ಥ, ಸಂಪತ್ತು, ಈ ಹಳೆ ಪ್ರಪಂಚದಲ್ಲಿರೋದೆಲ್ಲದನ್ನೂ ನಾವು ಆಧಾರ ಮಾಡ್ಕೋತೀವಿ, ವ್ಯಕ್ತಿಗಳು ಎಲ್ಲರನ್ನ ಅಲ್ವಾ. ಆದ್ರೆ ನಾವು ಬಾಬಾ ಒಬ್ಬರನ್ನೇ ಆಧಾರ ಮಾಡ್ಕೋಬೇಕು. ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ಕ್ಷಣನೂ ಸಹ, ಪ್ರತಿಯೊಂದು ವಿಷಯದಲ್ಲೂ ನಾವು ಬಾಬಾರವರನ್ನ ಆಧಾರ ಮಾಡ್ಕೋಬೇಕು. ಪ್ರತಿಯೊಂದರಲ್ಲೂ ಬಾಬಾ ಬಾಬಾ ಬಾಬಾನೇ. ಮತ್ತೆ ಧೈರ್ಯ ಇಡೋದು ಈಸಿ. ಬ್ರಹ್ಮಬಾಬಾ ಹಾಗೆ ಮಾಡಿದ್ರಲ್ವಾ, ಮತ್ತೆ ಹೇಳಿದ್ರಲ್ವಾ, ಅವ್ರ ತರ ಆಗೋದಕ್ಕೂ ಕಾರಣ ಅಭಿಮಾನದಲ್ಲಿ ಬರಲಿಲ್ಲ, ನಿರ್ಲಕ್ಷ್ಯದಲ್ಲಿ ಬರಲಿಲ್ಲ. ಅವರು ನಾನು ವಿದ್ಯಾರ್ಥಿ ಅಂತ ಅವರು ಚೆಕ್ ಮಾಡ್ಕೊಳ್ತಾ, ಅಟೆನ್ಷನ್ ಅನ್ನು ಕೊಡ್ತಾ, ತೀವ್ರ ಪುರುಷಾರ್ಥಿಯಾಗಿ ಅವರು ನಂಬರ್ 1 ಆದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ. ಆದ್ರಿಂದ ಬಾಬಾ ಹೇಳ್ತಾರೆ, ಎಷ್ಟು ಬೇಕು ಅಂದ್ರೆ ಅಷ್ಟು ಧೈರ್ಯ ಇಡಿ ಮತ್ತೆ ಸಹಾಯವನ್ನ ತಗೊಳ್ಳಿ. ಇದರಲ್ಲಿ ಕಡಿಮೆ ಏನು ಮಾಡೋದಿಲ್ಲ ಅಂತಿದ್ದಾರೆ. 1 ವರ್ಷದ ಮಗುವಾದ್ರೂ ಕೂಡ ಪರವಾಗಿಲ್ಲ, 50 ವರ್ಷದ ಮಗುವಾದ್ರೂ ಪರವಾಗಿಲ್ಲ, ಸೆರೆಂಡರ್ ಆಗಿರೋ ಮಗುವಾದ್ರೂ ಪರವಾಗಿಲ್ಲ, ಪ್ರವೃತ್ತಿಯಲ್ಲಿ ಗೃಹಸ್ಥದಲ್ಲಿರೋರಾಗಿದ್ರೂ ಪರವಾಗಿಲ್ಲ, ಎಲ್ಲರಿಗೂ ಸಮಾನವಾದ ಅಧಿಕಾರ ಇದೆ ಸಹಾಯವನ್ನ ತಗೊಳ್ಳೋದ್ರಲ್ಲಿ. ನೀವು ಧೈರ್ಯ ಇಡಬೇಕಷ್ಟೆ. ನಾನು 50 ವರ್ಷದಿಂದ ಜ್ಞಾನದಲ್ಲಿ ಇದ್ದೀನಿ ಅಲ್ಲ, ನೀವು 1 ವರ್ಷ, ನೀವು 1 ವಾರ ಆಗಿರ್ಲಿ, ಸೆರೆಂಡರ್ ಆಗಿರ್ಲಿ, ಮನೆಯಲ್ಲಿರೋರಿರ್ಲಿ, ಯಾರೇ ಇರ್ಲಿ, ಎಲ್ಲರಿಗೂ ಈಕ್ವಲ್ ಇದೆ, ಸಮಾನವಾದ ಒಂದು ಅಧಿಕಾರ ಇದೆ. ಆದ್ರೆ ಈ ವಿಧಿಯಿಂದನೇ ಪ್ರಾಪ್ತಿ ಇರುತ್ತೆ. ಮತ್ತೆ ಈಶ್ವರೀಯ ನಿಯಮ ಅರ್ಥ ಆಯ್ತಲ್ವಾ ಅಂತ ಕೇಳ್ತಿದ್ದಾರೆ. ಯಾವುದು ಈಶ್ವರೀಯ ನಿಯಮ? ಮಕ್ಕಳು ಧೈರ್ಯವನ್ನ ಇಟ್ರೆ ತಂದೆ ಪದಮಗಳಷ್ಟು ಸಹಾಯವನ್ನ ಮಾಡ್ತಾರೆ. ಇದು ಈಶ್ವರೀಯ ನಿಯಮ. ಧೈರ್ಯವನ್ನಾದ್ರೆ ತುಂಬಾ ಭಾಗ ಇಡ್ತಾರೆ. ಇಲ್ಲಿವರೆಗೂ ಕೂಡ ಸೇರ್ಕೊಳ್ಳೋದಕ್ಕೆ ಕೂಡ ಧೈರ್ಯವನ್ನ ಇಟ್ಟಿದ್ದೀರಾ ನೋಡಿ. ಇಲ್ಲಿವರೆಗೂ ಕೂಡ ನಾವು ಬಾಬಾರವ್ರ ಮಕ್ಕಳಾಗಿದ್ದೀವಿ. ನಾವು ಇಲ್ಲಿವರೆಗೂ ನಾವು ಬಂದಿದ್ದೀವಿ ಬಾಬಾರವರ ಮಕ್ಕಳಾಗಿ. ಅಂದ್ರೆ ಧೈರ್ಯ ಇಲ್ಲ ಅಂದ್ರೆ ನಾವು ಬರಕ್ಕಾಗೋದಿಲ್ಲ ಅಲ್ವಾ. ಪ್ರಪಂಚ ಯಾವ ರೀತಿ ಇದೆ, ಯಾವ ದೃಷ್ಟಿಯಲ್ಲಿ ನೋಡುತ್ತೆ ನಮ್ಮನ್ನ, ಯಾವ ರೀತಿಯಲ್ಲೆಲ್ಲ ಮಾತಾಡ್ತಾರೆ ಅಲ್ವಾ. ಎಲ್ಲ ಇದ್ರೂ ಕೂಡ ನಾವು ಇಲ್ಲಿವರೆಗೂ ನಾವು ಬಂದಿದ್ದೀವಿ ಅಂದ್ರೆ ಧೈರ್ಯ ಇದೆ.
ಅದರಿಂದನೇ ಇಲ್ಲಿವರೆಗೂ ಸೇರ್ಕೊಂಡಿದ್ದೀರಾ. ಬಾಬಾರವರಿಗೆ ಸೇರಿದವರು ಆಗಿದ್ದೀರಾ ಅಂದರೆ ನೀವು ಧೈರ್ಯ ಇಟ್ಟಿದ್ದೀರಾ, ಅದರಿಂದಲೇ ನೀವು ಆಗಿದ್ದೀರಾ. ಸದಾ ಧೈರ್ಯವನ್ನ ಇಡುವಂತಹ ವಿಧಿಯಿಂದ ಸಹಾಯಕ್ಕೆ ಪಾತ್ರರಾಗಿ ನಡ್ಕೊಳ್ಳೋದು, ಮತ್ತೆ ಅವಾಗವಾಗ ಆವಾಗವಾಗ ಇರುವಂತ ವಿಧಿಯಿಂದ ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು, ಇದರಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಧೈರ್ಯ ಇಟ್ಟಿದ್ದೀರಾ, ಇಲ್ಲಿವರೆಗೂ ನೀವು ಬಂದಿದ್ದೀರಾ ಅಲ್ವಾ, ಬಾಬಾರವ್ರು ಸೇರಿದವರಾಗಿದ್ದೀರಾ ಅಂದ್ರೆ ಧೈರ್ಯ ನೀವು ಇಟ್ಟಿದ್ದೀರಾ ಅಂತಾನೆ ಗೊತ್ತಾಯ್ತು. ಆದ್ರೆ ಸದಾ ಧೈರ್ಯವನ್ನ ಇಡುವಂತ ವಿಧಿಯಿಂದ ಸಹಾಯಕ್ಕೆ ಪಾತ್ರರಾಗಿ ನಡ್ಕೊಳ್ಳೋದು, ಮತ್ತೆ ಅವಾಗವಾಗ ವಿಧಿಯಿಂದ ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು, ಇದರಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ. ಸದಾ ಇರೋದಿಲ್ಲ ಅಲ್ಲ, ಅವಾಗವಾಗ ಇತ್ತು ಅಂದ್ರೆ ಅವಾಗವಾಗ ಸಿಗುತ್ತೆ. ಸದಾ ಪ್ರತಿ ಹೆಜ್ಜೆಯಲ್ಲಿ ಧೈರ್ಯದಿಂದ ಸಹಾಯಕ್ಕೆ ಪಾತ್ರರಾಗಿ ನಂಬರ್ 1 ಆಗಿ ಆಗುವ ಲಕ್ಷ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಸದಾ ಪ್ರತಿ ಹೆಜ್ಜೆಯಲ್ಲೂ ಧೈರ್ಯದಿಂದ ಸಹಾಯಕ್ಕೆ ಪಾತ್ರ. ನೀವು ಪ್ರತಿ ಹೆಜ್ಜೆಯಲ್ಲೂ ಧೈರ್ಯ ಇರಬೇಕು. ನಾನು ಯಾರು ಅನ್ನೋ ಸ್ಮೃತಿ, ಬಾಬಾರವರ ಸ್ಮೃತಿ, ನಿಮಿತ್ತವಾದಂತಹ ಒಂದು ಸ್ಮೃತಿ ಇರ್ಬೋದು, ಸದಾ ಮಾಡಿಸುವಂತವರ ಸ್ಮೃತಿ, ಸದಾ ಬಾಬಾ ಒಬ್ಬರನ್ನೇ ಜೊತೆಯಲ್ಲಿಟ್ಟುಕೊಂಡು ಏನೇ ಒಂದು ಅದ್ರ ಆವಾಗ್ಲೇನೆ ಹೇಳಿದ್ರಲ್ಲ, ನಿರಾಕಾರ ಬಾಬಾ ನಿರಾಕಾರ, ನಿಮ್ಗೇನ್ ಗೊತ್ತಾಗತ್ತೆ, ನಿಮ್ಗೇನ್ ಗೊತ್ತು, ನೀವಂತೂ ನಿರಾಕಾರ ಅಂತ ಹೇಳ್ಬಿಡ್ತೀರಾ ನೀವು ಅಂತ ಹೇಳ್ತೀರಾ ಅಲ್ವಾ, ಈ ತರ ಹೇಳ್ಬಿಡ್ತೀರಾ ಅಂತ ಬಾಬಾ ಹೇಳಿದ್ರು ಕೂಡ. ಆದ್ರೆ ನಾವು ದೇಹಾಭಿಮಾನದಲ್ಲಿ ಇರೋದ್ರಿಂದ ನಿರಾಕಾರನ ಸ್ಮೃತಿ, ಅವರ ಒಂದು ಸಹಾಯವನ್ನ ತಗೊಳ್ಳೋದು ಕಡಿಮೆ. ದೇಹಾಭಿಮಾನದಲ್ಲಿ ಬಂದಾಗ, ಆತ್ಮಾಭಿಮಾನದಲ್ಲಿ ಇದ್ದಾಗ ಬಾಬಾ ನೆನಪಿರ್ತಾರೆ. ನಾವು ದೇಹಾಭಿಮಾನದಲ್ಲಿ ಬಂದಾಗ್ಲೇನೆ ದೇಹದಾರಿಗಳು, ವಸ್ತುಗಳು, ಸಾಧನಗಳು ಇವೆಲ್ಲ ಸ್ಮೃತಿ ಬಂದ್ಬಿಡತ್ತಲ್ವಾ. ಅವರೊಬ್ಬರನ್ನೇ ನಾವು ಆಧಾರ ಮಾಡ್ಕೋಬೇಕಲ್ವಾ ಪ್ರತಿಯೊಂದರಲ್ಲೂ ಸಹ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸದಾ ಪ್ರತಿ ಹೆಜ್ಜೆಯಲ್ಲಿ ಧೈರ್ಯದಿಂದ ಸಹಾಯಕ್ಕೆ ಪಾತ್ರರಾಗಿ ನಂಬರ್ 1 ಆಗಿ ಆಗುವ ಲಕ್ಷ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ನಂಬರ್ 1 ಆಗಾದ್ರೆ ಒಬ್ಬ ಬ್ರಹ್ಮಬಾಬಾನೇ ಆಗ್ತಾರೆ. ಆದ್ರೆ ಫಸ್ಟ್ ಡಿವಿಷನ್ ಅಲ್ಲಾದ್ರೆ ಇನ್ನೂ ಇರ್ತಾರೆ ತಾನೆ. ಈಗ ನಂಬರ್ 1 ಅನ್ನುವಂಥದ್ದು ಬ್ರಹ್ಮಬಾಬಾ ಫಿಕ್ಸ್, ಕೃಷ್ಣನು ಫಿಕ್ಸು, ನಂಬರ್ 1 ಕೃಷ್ಣನು ಅವರೇ, ನಂಬರ್ 1 ನಾರಾಯಣನು ಅವರೇ ಫಿಕ್ಸು. ಆದ್ರೆ ಫಸ್ಟ್ ಡಿವಿಷನ್ ಅಲ್ಲಾದ್ರೆ ಇನ್ನೂ ಇರ್ತಾರಲ್ಲ, ಅವ್ರ ಜೊತೆ ಇರೋರು ಅವರೊಬ್ಬರೇ ಇರ್ತಾರ, ಇದಲ್ಲ ಅಲ್ವಾ, ಎಷ್ಟಿರುತ್ತೆ ಅವರು ಒಂದು ಆ ಡಿವಿಷನ್ ಅಲ್ಲಿ ಬರುವಂತ ಆತ್ಮಗಳು. ಆದ್ದರಿಂದ ನಂಬರ್ 1 ಅಂತಾನೆ ಹೇಳ್ತಾರೆ ಅವ್ರಿಗೂ ಸಹ. ಅರ್ಥ ಆಯ್ತಾ ಅಂತ ಹೇಳ್ತಿದ್ದಾರೆ. ಅವ್ರ ಜೊತೆಯಲ್ಲಿ ಅವರ ಡಿವಿಷನ್ ಅಲ್ಲಿ ಬರೋರು ಸಹ ಯಾರು, ನಂಬರ್ 1 ಆತ್ಮಗಳೇ. ಫಸ್ಟ್ ಡಿವಿಷನ್ ಅಲ್ಲಾದ್ರೆ ಬರ್ಬೋದಲ್ವಾ ಅಂತ ಕೇಳ್ತಿದ್ದಾರೆ. ಇದನ್ನೇ ನಂಬರ್ 1 ಅಲ್ಲಿ ಬರುವಂತಹದ್ದು ಅಂತ ಹೇಳ್ತಾರೆ. ಮತ್ತೆ ಯಾವತ್ತಾದ್ರೂ ಮಕ್ಕಳ ನಿರ್ಲಕ್ಷ್ಯದ ಒಂದು ಲೀಲೆಯನ್ನ ಇನ್ನೂ ಇದೆ, ನಾನು ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬಾ ಒಳ್ಳೆ ಲೀಲೆಗಳನ್ನ ಮಾಡ್ತಾರೆ ಮಕ್ಕಳು. ಆದ್ರೆ ಅವುಗಳೆಲ್ಲವನ್ನ ಬಾಪ್ದಾದ ನೋಡ್ತಾ ಇರ್ತಾರೆ. ಅವಾಗವಾಗ ತೀವ್ರ ಪುರುಷಾರ್ಥದ ಒಂದು ಲೀಲೆಯನ್ನು ನೋಡ್ತಾರೆ, ಅವಾಗವಾಗ ನಿರ್ಲಕ್ಷ್ಯದ ಒಂದು ಲೀಲೆಯನ್ನು ಕೂಡ ನೋಡ್ತಾರೆ ಅಲ್ವಾ. ನಮಗ್ ನಶೆ ಇತ್ತು ಅಂದ್ರೆ ಉತ್ಕೊಂಡ್ಬಿಡ್ತೀವಿ, ಯೋಗನೂ ಇರ್ತೀವಿ, ಎಲ್ಲದರಲ್ಲೂ ಬಾಬಾ. ನಿರ್ಲಕ್ಷ್ಯ ಬಂದ್ಬಿಡ್ತು ಅಂದ್ರೆ ಭಾವನೇ ಇರೋದಿಲ್ಲ ಅಲ್ಲಿ. ನಂಬರ್ 1 ಅಂತೂ ಬ್ರಹ್ಮ ಬಾಬಾನ ನಮಗ್ ಗೊತ್ತಿದೆ. ಆದ್ರೆ ಅವರ ಜೊತೆಯಲ್ಲಿ ಬರೋರು, ಆ ಫಸ್ಟ್ ಡಿವಿಷನ್ ಅಲ್ಲಿ ಬರೋರು ಸಹ ನಂಬರ್ 1 ಅಂತ ಹೇಳಿದ್ದಾರೆ. ಮತ್ತೆ ನಾವು ತಯಾರಾಗ್ಬೋದಲ್ವಾ, ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತೆ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ ಕರ್ನಾಟಕದವರ ಒಂದು ವಿಶೇಷತೆ ಬಗ್ಗೆ ಹೇಳಿದ್ದಾರೆ. ಕರ್ನಾಟಕದವರ ಒಂದು ವಿಶೇಷತೆ ಏನು, ಪ್ರತಿ ಝೋನ್ಗೂ ಅವರವರ ವಿಶೇಷತೆ ಇರುತ್ತೆ. ಕರ್ನಾಟಕದವರು ತುಂಬಾ ಒಳ್ಳೆಯ ಭಾಷೆ, ಕರ್ನಾಟಕದವರದು ತುಂಬಾ ಒಳ್ಳೆಯ ಭಾಷೆ ಕನ್ನಡ ಭಾಷೆ.
ಅಂದ್ರೆ ಭಾವನೆಯ ಒಂದು ಭಾಷೆಯಲ್ಲಿ ತುಂಬಾ ಚುರುಕಾಗಿದ್ದಾರೆ. ಯಾವ ಭಾಷೆ? ಕರ್ನಾಟಕದವರ ಭಾಷೆ ಅಂತ ಯಾವ್ದು ಹೇಳ್ತಿದ್ದಾರೆ? ಭಾವನೆಯ ಒಂದು ಭಾಷೆ. ಹಿಂದಿ ಭಾಷೆ ಆದ್ರೆ ಕಡಿಮೆ ಅರ್ಥ ಆಗತ್ತೆ. ಆದ್ರೆ ಕರ್ನಾಟಕದವರ ವಿಶೇಷತೆ ಏನು ಅಂದ್ರೆ, ಈಗ ಕರ್ನಾಟಕದವ್ರು ಕೆಲವು ಹಿಂದಿ ಬರುತ್ತೆ, ಕೆಲವ್ರಿಗೆ ಹಿಂದಿ ಬರದೇ ಇರೋರು ಇದಾರಲ್ವಾ. ಆದ್ರೆ ಹಿಂದಿ ಬರದೇ ಇದ್ರೂ ಕೂಡ ಕರ್ನಾಟಕದವರ ಒಂದು ವಿಶೇಷತೆ ಏನು ಅಂದ್ರೆ ಅವರು ಭಾವನೆಯ ಒಂದು ಭಾಷೆಯಲ್ಲಿ ನಂಬರ್ 1 ಆಗಿದ್ದಾರೆ. ಅದಕ್ಕೆ ಭಾವನೆಯ ಒಂದು ಫಲ ಸದಾ ಸಿಗುತ್ತೆ ಅವ್ರಿಗೆ. ಇನ್ನೇನು ಮಾತಾಡೋದಿಲ್ಲ, ಆದ್ರೆ ಸದಾ ಬಾಬಾ 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 ಅಂತ ಇರ್ತಾರೆ. ಈ ಭಾವನೆಯ ಒಂದು ಶ್ರೇಷ್ಠ ಭಾಷೆ ಅವರಿಗೆ ಗೊತ್ತು. ಭಾವನೆಯ ಒಂದು ಭೂಮಿ ಅಲ್ವಾ ಅಂತ ಹೇಳ್ತಿದ್ದಾರೆ. ಭಾವನೆ ಬೇಕಲ್ವಾ? ಭಾವನೆ ಇಲ್ದೇನು ನಾವು ಪ್ರೀತಿಯಿಂದ ನಾವು ಮಾತಾಡ್ಬೇಕಾದ್ರೂ ಅಲ್ಲಿ ಭಾವನೆಗಳು ಬೇಕಲ್ವಾ? ಈಗ ನೋಡಿ, ಎಷ್ಟೋ ಮಂದಿಗೆ ಹಿಂದಿ ಬರೋದಿಲ್ಲ, ಆದ್ರೂ ಸಹ ಬಾಬಾ ಬಾಬಾ ಅಂತಾರೆ, ಒಳಗಡೆ ಸಂಕಲ್ಪ ಮಾಡ್ತಾರಲ್ಲ. ಆ ಭಾವನೆಯ ಒಂದು ವೈಬ್ರೇಷನ್ ಅಲ್ವಾ ಬಾಬಾರವ್ರಿಗೆ ತಲುಪುವಂತದ್ದು. ಭಾಷೆ ಮುಖ್ಯ ಅಲ್ಲ, ಭಾವನೆ ಮುಖ್ಯ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ ಏನ್ ಹೇಳಿದ್ರು ಅಂತ? ಸಹಾಯವನ್ನ ಬಾಬಾರವರಿಂದ ಪದಮಗಳಷ್ಟು ಧೈರ್ಯವನ್ನ ನಾವು ಇಡೋದ್ರಿಂದ ಸಹಾಯ ಸಾಗರನ ಮೂಲಕ ಪದಮಗಳಷ್ಟು ನಾವು ಸಹಾಯವನ್ನ ನಾವು ಪಡ್ಕೊಳ್ಬೋದು. ಈ ಒಂದು ಕೊರತೆ ಇರೋ ಕಾರಣನೇ ನಂಬರ್ ವಾರ್ ತಯಾರಾಗತ್ತೆ ಅಂತ ಬಾಬಾ ತಿಳಿಸಿದ್ರು. ನಂಬರ್ ವಾರ್ಗೆ ಕಾರಣನೇ ಇದಾಗಿದೆ. ಬ್ರಹ್ಮಬಾಬಾ ನಂಬರ್ 1 ಧೈರ್ಯ ಇಟ್ಟಿದ್ರು, ನಂಬರ್ 1 ಸಹಾಯ ಪಡ್ಕೊಂಡ್ರು, ನಂಬರ್ 1 ಅಲ್ಲಿ ಬಂದ್ರು. ನಾವು ಸಹ ಅದೇ ರೀತಿನೇ ನಾವು ಮಾಡ್ತೀವಿ ಅಂದ್ರೆ, ನಂಬರ್ 1 ಧೈರ್ಯ ಇಡ್ತೀವಿ ಅಂದ್ರೆ, ನಂಬರ್ 1 ಧೈರ್ಯ ಇಡೋದು ಅಂದ್ರೆ ಏನು? ಎಲ್ಲಾದ್ರಲ್ಲೂ ಬಾಬಾ. ಇನ್ನೊಂದು ಸ್ಮೃತಿ, ಇನ್ನೊಂದು ವಸ್ತು ಆಧಾರ ಮಾಡ್ಕೋಬಾರ್ದು. ನಾವು ವ್ಯಕ್ತಿಯನ್ನ ಆಧಾರ ಮಾಡ್ಕೋಬಾರ್ದು, ಪ್ರಕೃತಿಯನ್ನ ಆಧಾರ ಮಾಡ್ಕೋಬಾರ್ದು, ಪದಾರ್ಥ, ಸಂಪತ್ತು ಯಾವುದೇ ಇರ್ಬೋದು, ಯಾವುದನ್ನೂ ಸಹ ನಾವು ಆಧಾರ ಮಾಡ್ಕೋಬಾರ್ದು. ಒಂದು ಸೇವೆನೇ ಇರ್ಲಿ, ಸೇವೆಯಿಂದನೂ ಅತೀತ ಆಗ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಎಲ್ಲದರಿಂದ ಅತೀತ ಆಗ್ಬೇಕು, ಯಾವುದನ್ನು ಆಧಾರ ಮಾಡ್ಕೋಬಾರ್ದು. ಕೇವಲ ಬಾಬಾ ಒಬ್ಬರೇ ಇರಬೇಕು. ಮತ್ತೆ ಬೇಹದ್ದಿನ ವೈರಾಗ್ಯ ವೃತ್ತಿನೂ ಸಹ ಬೇಕು. ಮನಸ್ಸು ಬುದ್ಧಿಯಿಂದನೇ ನಾವು ಎಲ್ಲದರ ಮೇಲೆ ವೈರಾಗ್ಯವನ್ನ ಇಡಬೇಕಾಗತ್ತೆ, ಸೂಕ್ಷ್ಮ ಮತ್ತೆ ಸ್ಥೂಲ. ಯಾವುದೇ ಒಂದು ಪ್ರಾಪ್ತಿ ನಮಗೆ ಸಿಕ್ಕಿದ್ರೂ ಕೂಡ ಅದು ಬಾಬಾರವರಿಗೆ ಅರ್ಪಿಸ್ಬಿಡ್ಬೇಕು. ನಾನು ಕಷ್ಟಪಟ್ಟು ಸೇವೆ ಮಾಡಿದೆ, ಅದಕ್ಕೆ ನನಗೆ ಸಿಕ್ತು, ಬಾಬಾ ನನಗೆ ಕೊಟ್ರು ಅಲ್ಲ, ಅದನ್ನೂ ನಾವು ಬಾಬಾರವರಿಗೆ ಸಮರ್ಪಣೆ ಮಾಡಬೇಕು. ಇಲ್ಲಿ ಯಾವುದು ನಾವು ಸ್ವೀಕಾರ ಮಾಡೋ ಹಾಗೆ ಇಲ್ಲ, ಎಲ್ಲ ಬಾಬಾರವರಿಗೆ ಕೊಟ್ಬಿಡ್ಬೇಕು. ಅಷ್ಟು ಧೈರ್ಯ ಇದೆಯಾ? ಒಂದು ಹೆಸರು ತಗೊಳ್ಳೋದಾಗ್ಲಿ, ಯಾವುದೇ ಆಗ್ಲಿ, ನಾವಿರೋ ಜಾಗದಿಂದ ಹಿಡಿದು ಪ್ರತಿಯೊಂದು ಬಾಬಾರವರದ್ದು, ಬಾಬಾ ಕೊಟ್ಟಿದ್ದು, ಬಾಬಾದು, ಬಾಬಾ ಬಾಬಾ ಬಾಬಾ, ಅಷ್ಟು ಧೈರ್ಯ ಇದೆಯಾ? ನಾವು ಅಕ್ಕವರು ಕೊಟ್ರು, ಅಣ್ಣವರು ಕೊಟ್ರು, ಅವ್ರ ಸಹಯೋಗ, ಇವ್ರ ಸಹಯೋಗ, ಇಲ್ಲ ಪ್ರಕೃತಿ ಸಾಧನಗಳು, ಅದು ಇದು ಎಲ್ಲಾದ್ರ ಕಡೆ ಯೋಚನೆ ಮಾಡ್ತೀವಿ. ಎಲ್ಲದನ್ನು ತೆಗೆದು ಬಾಬಾರವರನ್ನ ಆ ಜಾಗದಲ್ಲಿ ನಾವು ಇಡ್ತಿದೀವ? ಇದು ಇಂಪಾರ್ಟೆಂಟ್ ಆಗಿ ನಾವು ಚೆಕ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಅದಕ್ಕೆ ಬಾಬಾ ತಿಳಿಸ್ತಿರುವಂತದ್ದು, ನಂಬರ್ 1 ಧೈರ್ಯ ಇಟ್ಟಿದ್ದೆ ಬ್ರಹ್ಮ ಬಾಬಾ. ಅದಕ್ಕೆ ಅವ್ರು ನಂಬರ್ 1 ಆದ್ರು. ನಾವ್ ಹೇಗಿದ್ರು ನಾವು ಪವಿತ್ರರಾಗೇ ಇದೀವಲ್ಲ, ನಾವ್ ಹೇಗಿದ್ರು ಕೂಡ ಜ್ಞಾನಿಗಳೇ ತಾನೆ. ಡೈಲಿ ಮುರುಳಿ ಕೇಳಲ್ವಾ? ಡೈಲಿ ಯೋಗ ಮಾಡಲ್ವಾ? ಚೆಕ್ ಮಾಡ್ಕೋಬೇಕು, ಪರಿಶೀಲನೆ ಮಾಡ್ಕೋಬೇಕು, ಚೇಂಜ್ ಮಾಡ್ಕೊಳ್ಬೇಕು, ತೀವ್ರ ಪುರುಷಾರ್ಥಿಗಳಾಗಬೇಕು. ನಮ್ಮ ಕಡೆ ನಾವು ಅಟೆನ್ಷನ್ ಅನ್ನ ಕೊಡ್ಬೇಕಾಗತ್ತೆ.
ನಾವು ಸದಾ ಈಶ್ವರಿಯ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಎಲ್ಲಾನು, ನಾವು ಎಷ್ಟೇ ಹೆಸರಿರ್ಲಿ ಕೀರ್ತಿ ಇರ್ಲಿ, ಆದ್ರೆ ನಾವು ಬಾಬಾರವರಿಗೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಅದಕ್ಕೆ ಹೇಳ್ತಾರಲ್ಲ, ಬೇರೆಯವರು ನಿಮ್ಮನ್ನ ಎಷ್ಟೇ ಹೊಗಳ್ಲಿ, ನಿಮಗೆ ಪ್ರಶಸ್ತಿ ಕೊಡ್ಲಿ, ಎಷ್ಟೇ ಹೆಸರು ಕೊಡ್ಲಿ, ಅದು ನಿಮ್ಮಲ್ಲಿ ಮಾತ್ರ ಯಾವತ್ತೂ ನೀವು ಮಾತ್ರ ಅದನ್ನ ಸ್ವೀಕಾರ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲವೂ ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಅದೆಲ್ಲ ನಾವು ಸ್ವೀಕಾರ ಮಾಡಿದ್ವಿ ಅಂದ್ರೆ ಅದಲ್ಲೆಲ್ಲ ಕಟ್ಟಾಗತ್ತೆ. ನಾವೆಲ್ಲ ಇಲ್ಲೇ ತಿಂದಾಕ್ತಿದೀವಿ ಅಂತಷ್ಟೇ. ಸಂಪಾದನೆ ಎಲ್ಲಾನು ಸಹ ಬಾಬಾರವ್ರಿಗೆ ಅರ್ಪಣೆ ಮಾಡಬೇಕು. ಬಾಬಾರವ್ರು ಕೊಟ್ಟಿದ್ದು ಬಾಬಾರವ್ರಿಗೆ ಸೇರಿದ್ದಿದ್ದು, ನನಗಲ್ಲ. ಕೇವಲ ನಾನು ನಿಮಿತ್ತ ಅಷ್ಟೇ. ಏನೇ ಆದ್ರೂ, ಏನೇ ಮಾಡಿದ್ರು, ಏನೇ ಮಾಡಿಸಿದ್ರು ಅದು ಬಾಬಾನೇ. ನಾನಂತೂ ಏನು ಇಲ್ವೇ ಇಲ್ಲ, ನಾನು ಕೇವಲ ನಿಮಿತ್ತ ಅಷ್ಟೇ. ಬಾಬಾ ಯಾವುದ್ರಲ್ಲೂ ಸಹಾಯನೇ ಮಾಡಲ್ಲ ನಮಗೆ, ಸಹಯೋಗನೇ ಕೊಡಲ್ಲ ನಮಗೆ. ಇಷ್ಟು ದಿನದಿಂದ ನಾವು ಬಾಬನ ಮಕ್ಕಳಾಗಿದ್ದೀವಿ, ಇಷ್ಟು ದಿನದಿಂದ ನಾವು ಯೋಗ ಮಾಡ್ತಿದ್ದೀವಿ, ಯಾವುದ್ರಲ್ಲೂ ನಮ್ಗೇನು ಅನುಭವ ಆಗ್ತಿಲ್ಲ, ಯಾವುದ್ರಲ್ಲೂ ಏನು ನಮಗೆ ಸಿಗ್ತಿಲ್ಲ. ನಾವು ಅವರೊಬ್ಬರನ್ನೇ ಆಧಾರ ಮಾಡ್ಕೊಂಡಿದ್ದೀವಿ. ಎಷ್ಟು ನೀನು ಒಬ್ಬನೇ ಅಂತ ನಾವು ಎಷ್ಟು ಧೈರ್ಯವನ್ನ ಇಟ್ಟು ಮುಂದೆ ಹೋಗಿದ್ದೀವಿ. ಎಲ್ಲದೂ ನೀವೇ, ಎಲ್ಲದಕ್ಕೂ ನೀವೇ, ಎಲ್ಲ ನೀವೇ ಕಾರಣ ಬಾಬಾ. ನಿಮ್ಮಿಂದನೇ, ನೀವೇ. ನಾನು ಇಲ್ಲ, ನನ್ನದು ಇಲ್ಲ, ಏನೂ ಇಲ್ಲ, ಎಲ್ಲ ನೀವೇ. ನನ್ನೋರು ಅಂದ್ರೆ ನೀವೊಬ್ಬರೇ. ಅಷ್ಟೊಂದು ಧೈರ್ಯ ಇದೆಯಾ ನಮಗೆ? ಎಲ್ಲರನ್ನ ಬಿಟ್ಟು ಸರ್ವ ಸಂಬಂಧಗಳು, ದೇಹದಾರಿಗಳನ್ನ ನಾವು ನೋಡ್ತೀವಲ್ಲ, ಆ ಸಂಬಂಧಗಳು ಯಾವುದು ನನ್ನದಲ್ಲ, ಆ ದೇಹದ ಸಂಬಂಧ ನನ್ನದಲ್ಲ, ನೀನೇ ನನ್ನ ಸರ್ವ ಸಂಬಂಧಿ. ಅಷ್ಟು ಧೈರ್ಯ ಇದೆಯಾ ನಮಗೆ? ಬಾಬಾರ ಒಬ್ಬರನ್ನೇ ನಾವು ಸರ್ವ ಸಂಬಂಧದ ರೂಪದಲ್ಲಿ ನಾವು ಅವರನ್ನ ನೆನಪು ಮಾಡುವಂಥದ್ದು, ಜೊತೆಲಿ ಇಟ್ಕೊಳ್ಳುವಂಥದ್ದು, ಅದು ಅನುಭವ ಮಾಡ್ಕೊಳ್ಳುವಂಥದ್ದು ಇಟ್ಟಿದೀವ? ಬಾಬಾರವರಿಗೆ ಹೆಸರಿಗೆ ಹೇಳ್ತೀವಿ ನಾವು, ನೀನೇ ನನಗೆಲ್ಲ ಸರ್ವಸ್ವ, ಪ್ರಪಂಚ, ಅಪ್ಪ ಅಮ್ಮ, ಬಂಧು ಬಳಗ ಎಲ್ಲ ನೀನೇ ಅಂತ. ರಿಯಲ್ ಆಗಿ ನಾವು ಅದನ್ನ ಧಾರಣೆ ಮಾಡ್ಕೊಂಡಿದೀವ? ಲೌಕಿಕದ ತಂದೆ ತಾಯಿಯನ್ನ ನೋಡಿದಾಗ್ಲೂ ಇವರು ನನ್ನ ಸಹೋದರ ಆತ್ಮಗಳು, ಬಾಬಾರವರ ಮಕ್ಕಳು, ಇವರು ನನಗೆ ತಂದೆ ತಾಯಿ ಬಾಬಾ ಆಗಿದ್ದಾರೆ. ಅಷ್ಟು ಧೈರ್ಯ ಮಾಡಿದೀವ ನಾವು? ಮತ್ತೆ ಬಾಬಾ ಸಹಾಯ ಸಿಗ್ಬೇಕು ಅಂದ್ರೆ ಒಂದೇ ಏಟಿಗೆ ಬಲಿಯಾಗುವುದೇ ಧೈರ್ಯ. ಒಂದೇ ಏಟಿಗೆ ಬಲಿಯಾಗುವುದು ಬಾಬಾರವರಿಗೆ ನಾವು ಒಂದೇ ಏಟಿಗೆ ಬಲಿಯಾಗ್ಬಿಡ್ಬೇಕು, ಅದೇ ಧೈರ್ಯ ಮಾಡುವಂಥದ್ದು. ಆಗಿದೀವ ನಾವು? ಸಮರ್ಪಣೆ, ಅರ್ಪಣೆ, ಬಲಿ ಇದೆಲ್ಲ ಒಂದೇ ಅರ್ಥದಲ್ಲಿ ಬರುತ್ತೆ. ಆಗಿದೀವ ನಾವು ಬಾಬಾರವರಿಗೆ? ಬ್ರಹ್ಮ ಬಾಬಾ ಹಾಗೆ ಮಾಡಿದ್ರು ಅವರು. ಸದಾ ನಾವು ಅವರಲ್ಲಿ ಲೀನ. ಅವರು ನೋಡಿ ಹೇಳ್ಬಿಟ್ಟಿದಾರಲ್ಲ, ಸಹಾಯ ಸಾಗರ, ಸಹಯೋಗ ಸಾಗರದಷ್ಟು ಕೊಡ್ತಾರೆ, ಸಹಾಯವನ್ನ ಸಾಗರದಷ್ಟು ಮಾಡ್ತಾರೆ ಅವರು. ಮತ್ತೆ ನಾವು ಅವರನ್ನೇ ನಾವು ಆಧಾರ ಮಾಡ್ಕೊಂಡು ಅವರಲ್ಲೇ ನಾವು ಲೀನ ಆದ್ವಿ. ಮನಸ್ಸು ಬುದ್ಧಿ ಅವ್ರ ಕಡೆನೇ ಇರಬೇಕು. ಏಕಾಗ್ರ ಆಯ್ತು, ಅವ್ರ ಕಡೆನೇ ಏಕಾಂತವಾಸಿಯಾಗಿದ್ದೀವಿ, ಅವ್ರ ಜೊತೆನೇ, ಅವರೇ ನಮಗೆ ಸಹಚರ, ಕಂಪ್ಯಾನಿಯನ್ ಎಲ್ಲ. ಮತ್ತೆ ಅವರೆಲ್ಲ ಲೀನ ಆಗೋದ್ರಿಂದ ಆ ಸಹಾಯ ಸಾಗರದಷ್ಟು ನಮಗೆ ಸಿಗುತ್ತೆ. ಮತ್ತೆ ಅದೇ ಸಹಾಯ ಸಾಗರನ ಆ ಒಂದು ಸಂಸ್ಕಾರನೂ ನಮ್ಮಲ್ಲಿ ಧಾರಣೆ ಆಗತ್ತೆ. ನಮ್ಮಿಂದ ಇತರ ಆತ್ಮಗಳಿಗೂ ಸಹ ಸಹಾಯ ಸಿಗುತ್ತೆ. ಇತರ ಆತ್ಮಗಳನ್ನೂ ಸಹ ನಾವು ಮಾಸ್ಟರ್ ಸಹಾಯ ಸಾಗರರಾಗಿ ನಾವು ತಯಾರು ಮಾಡಬಹುದು. ಭಗವಂತನ ಸಹಾಯಕ್ಕೆ ಪಾತ್ರರಾಗಿ ಮಾಡಬಹುದು. ಯಾಕಾಗೋದಿಲ್ಲ? ಸಾಧ್ಯ ಇದೆ. ಬಾಬಾ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಲ್ಲ,
ಅಸಂಭವ, ಪವಿತ್ರವಾಗಿರೋದು ಅಸಂಭವ ಅಂತ ಹೇಳಿದ್ರು ದ್ವಾಪರ ಯುಗದಿಂದ. ಅದನ್ನು ನೀವು ಸಂಭವ ಮಾಡಿದ್ದೀರಾ. ಯಾಕೆ? ನೀವು ಧೈರ್ಯ ಇಟ್ಟಿದ್ದೀರಾ ನಾನು ಪವಿತ್ರ ಆಗಲೇಬೇಕು ಅಂತ. ಅದಕ್ಕೆ ಬಾಬಾ ಸಹಯೋಗ ಕೊಟ್ಟು ನಿಮ್ಮನ್ನು ಪವಿತ್ರವಾಗಿಟ್ಟಿದ್ದಾರೆ. ಅದಕ್ಕೆ ಎಷ್ಟೊಂದು ಮಂದಿ ಬಾಬಾರವರ ಮಕ್ಕಳು ಬೀಕೆಗಳು ಯುಗಲ್ಸಾಗಿದ್ರು ಪವಿತ್ರವಾಗಿರೋದು ಕಾರಣ ಬಾಬಾರವರ ಸಹಯೋಗ ಮತ್ತೆ ಆ ಮಕ್ಕಳ ಒಂದು ಧೈರ್ಯನೇ ಕಾರಣ. ಎಲ್ಲದಕ್ಕೂ ಬಾಬಾನೇ ಕಾರಣ. ಅರ್ಥ ಆಯ್ತಲ್ಲ? ಇದು ಅವ್ಯಕ್ತವಾಣಿ ನವೆಂಬರ್ 22, 1987 ನುಡಿಸಿರುವಂತಹ ಅವ್ಯಕ್ತ ಮಹಾವಾಕ್ಯಗಳಿದು. ಅಚ್ಚಾ, ಓಂ ಶಾಂತಿ.